ರೈತ ಕಣ್ಣ ಕಾಣಿಸಲ್ಲ ನಿಮಗೆ. ರೈತರನ್ನ ಹಾಳು ಮಾಡೋ ಪರಿಸ್ಥಿತಿ ತಂದಿದ್ದಾರೆ. ಆ ಫಲವತ್ತಾದ ಭೂಮಿನ ತಗೊಂಡು ಇವರು ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡೋದಕ್ಕೋಸ್ಕರ ಈ ರೀತಿ ಮಾಡ್ತಾರೆ. ಈ ಬಗ್ಗೆ ನಿರ್ಧಾರ ತಗೊಂಡಿಲ್ಲ ಅಂದ್ರೆ ನಾವು ವಿಧಾನಸೌಧ ಮುತ್ತಿಗೆ ಮಾಡುವಂತ ಕೆಲಸ ಮಾಡ್ತೀವಿ. ಅವ್ರವ್ರ ಬಗ್ಗೆ ಮಾತ್ರ ಅವ್ರು ಯೋಚನೆ ಮಾಡೋದು ಬಿಟ್ಟು ನಮ್ಮ ಬಡವ್ರ ಬಗ್ಗೆ ಯೋಚನೆ ಇಲ್ಲ. ಅವರು ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನಿದೆ ರೈತರಿಗೆ ಅನ್ಯಾಯ ಮಾಡ್ತಾ ಇದೆ. ಅದನ್ನ ಯಾಕೆ ಬಿಡದಿಯಲ್ಲೇ ಯಾಕೆ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ರೈತರು ಅಲ್ಲ ಅಂತಾರಲ್ಲ ಬಿಡದಿಯವರು, ಇವ್ರು ಮೇಕೆದಾಟು ಮಾಡಿದ್ರಲ್ಲ, ಅವ್ರು ಇವ್ರ ಜೊತೆ ಇದ್ದಿದ್ದು ರೈತರ ಯಾರು ಬೇರೆ? ಆಗ ರೈತ ಇಲ್ಲದ್ರೆ ಈಗ ಜನ ಯಾರು? ಅದ್ರ ಜಮೀನುಗಳು ಯಾರ್ದು? ಅಲ್ಲ ಅವ್ರದೇನ? ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ ಎಲ್ಲ ರೈತರು ಸೇರಿ. ಮೇಕೆದಾಟು ಮಾಡಿದ್ರು, ನಾವು ರೈತರಿಗೆ ಎಲ್ಲ ನೀರು ಕೊಟ್ಬಿಡ್ತೀನಿ ಅಂತ ಫಸ್ಟ್ ಹೇಳಿದ್ರು. ಇವಾಗ CM ಆಗೋರಲ್ಲ, ಫಸ್ಟ್ ಇವಾಗ ಮೇಕೆದಾಟನ್ನು ಚಾಲನೆ ಮಾಡಬೇಕು. ಯಾಕೆ ಈಗ ಸುಮ್ಮನೆ ಸೈಲೆಂಟ್ ಆಗಿದೆ? ಈ ಬಿಡದಿ ಟೌನ್ ಇಲ್ಲಿಗೆ ಮುಗಿಯೋದಿಲ್ಲ. ನಿಮ್ಮ ವಿಧಾನಸೌಧ ಮುತ್ತಿಗೆ ಹಾಕುವಂತ ಕೆಲಸ ಈ ಬಿಡದಿ ರೈತರು, ನಾವೆಲ್ಲ ರಾಜ್ಯ ರೈತರು ಮಾಡ್ತೇವೆ. ಅವ್ರಿಗೆ ಮನುಷ್ಯತ್ವ ಇಲ್ವಾ? ರೈತರ ಕಷ್ಟಕ್ಕೆ ಯಾವತ್ತೂ ನಿಲ್ಬೇಕು. ಅವ್ರಿಗೆ ಸೈಟ್ ಮಾಡ್ಕೊಂಡ್ರೆ ಏನು ಮಾಡಲ್ಲ. ಅವ್ರಿಗೆ ಅದು ಜಮೀನು ಇದ್ರೆ ಏನಾದ್ರು ಮಾಡ್ಕೊಂಡು ಅವ್ರು ಉಳುಮೆ ಮಾಡ್ಕೊಂತಾರೆ. ಕೊಡಕ್ಕೆ ಇಷ್ಟ ಇಲ್ಲ, ನೀವು ಅದನ್ನ ಬಲವಂತ ಮಾಡಿ ಇವ್ರನ್ನೆಲ್ಲ ಬಿಟ್ಟು ಅವ್ರು ಬಿಟ್ಟು ಅವ್ರಿಗೆ ಇಲ್ಲಿ ತೊಂದರೆ ಕೊಡ್ತಾ ಇದ್ದೀವಿ. ಈ ಒಂದು ಹೋರಾಟದಿಂದ ಸರ್ಕಾರ ಬಗ್ಗತ್ತೆ ಅಂತ ಅನ್ಸುತ್ತಾ? ಬಗ್ಗಗಂಟ ನಾವು ಬಿಡಲ್ವಲ್ಲ, ಬಗ್ಲೇಬೇಕು. ಬಗ್ಗಗಂಟ ನಾವು ಬಿಡಲ್ಲ. ನಮ್ಮ ಹೋರಾಟ ನಮ್ಮ ಜಯ ಆಗೋವರೆಗೂ. ಇವತ್ತು ಏನು ಪ್ರತಿಭಟನೆ, ಬಿಡದಿ ಟೌನ್ಶಿಪ್ನ ವಿರುದ್ಧವಾಗಿ ನಾವೇನು ಪ್ರತಿಭಟನೆ ಮಾಡ್ತಾ ಇದ್ದೀವಿ, ಅದು ರೈತರನ್ನ ಏನಾಗಿದೆ ಅಂತ ಹೇಳಿದ್ರೆ ರೈತರನ್ನ ಹಾಳು ಮಾಡೋ ಪರಿಸ್ಥಿತಿ ತಂದಿದ್ದಾರೆ. ಇವತ್ತು ದುಡ್ಡು ಕೊಡ್ತಾರೆ, 2 ಕೋಟಿ 3 ಕೋಟಿ 4 ಕೋಟಿ ಕೊಡ್ತಾರೆ. ರೈತರ ಜಮೀನು ತಲಾಂತರ ಬಂದಿರೋದು ಜಮೀನು. ಈಗ ನಮ್ಮ ಹಿರಿಯರು ಏನು ಮಾಡ್ತಾರೆ, ಯಾರು ಸತ್ತೋದ್ರೆ ಎಲ್ಲಪ್ಪ ಸಮಾಧಿ ಅಂತ ಹೇಳಿದಾಗ ನಮ್ಮ ಸಮಾಧಿ ನಮ್ಮ ಜಾಗದಲ್ಲಿ ಅಂತ ಹೇಳ್ತಾರೆ. ಇವತ್ತು ಸಮಾಧಿಗೆ ಹೋಗ್ಬೇಕಾದ್ರೂ ಅದಕ್ಕಾರ ಅವಕಾಶ ಬೇಕಲ್ವಾ, ಅದಕ್ಕಾರ ಜಾಗ ಬೇಕಲ್ವಾ? ನೀವು ಇದನ್ನ ವಿರೋಧ ಮಾಡಬೇಕು, ಇಲ್ಲ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ. ಇವತ್ತು ಏನು ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ, ಇದಕ್ಕೆಲ್ಲ ಸರ್ಕಾರ ಇವತ್ತಿಂದನೇ ಅದು ವಿರೋಧ ಮಾಡಬೇಕು. ವಿರೋಧನ ಅದು ಕೈ ಬಿಡಬೇಕು ಅಂತ ತಮ್ಮ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ ಕೈ ಮುಗಿದು ಮನವಿ ಮಾಡ್ಕೋತೀವಿ. ನೀವು ಹೇಳಿದ್ರಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕ್ತೀವಿ ಅಂತ, ಅಲ್ಲೋದ್ರೂ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ ಏನ್ ಮಾಡ್ತೀರಾ? ನ್ಯಾಯ ಸಿಕ್ಕಿದ್ರೆ ಅಗೋರಾತ್ರಿ ಪ್ರತಿಭಟನೆ ಮಾಡ್ತೀವಿ. ವಿಧಾನಸೌಧದಲ್ಲೇ ಉಪವಾಸ ಸತ್ಯಾಗ್ರಹ ಮಾಡೋಕ್ಕೂ ನಾವು ಮುತ್ತಿಗೆ ಹಾಕ್ತೀವಿ. ನಾವು ನಿಖಿಲ್ ಕುಮಾರಸ್ವಾಮಿ ಅವರು, ಕುಮಾರಸ್ವಾಮಿ ಸಾಹೇಬರು ಹಾಗೂ ನಾವು ಹುಣಸೂರು ಕ್ಷೇತ್ರದಿಂದ ಬಂದಿರೋದು ರಾಕೇಶ್ ರಾವ್ ಅಂತೇಳಿ ನಮ್ಮ ನಾಯಕರು, ನಮ್ಮ MLA ಹರೀಶ್ ಗೌಡರು, ಅವರ ಸಮ್ಮುಖದಲ್ಲಿ, ಅವ್ರ ಸಾರಥ್ಯದಲ್ಲಿ ನಾವು ವಿಧಾನಸೌಧಕ್ಕೆ ಮುತ್ತಿಗೆಯಾಗಿ ಅಗೋರಾತ್ರಿ ಪ್ರತಿಭಟನೆ ಮಾಡೋಕ್ಕೂ ಕೂರ್ತೀವಿ. DK ಶಿವಕುಮಾರ್ ಅವರು ಹೇಳ್ತಾರೆ ಬಿಡದಿಯಲ್ಲಿ ರೈತರೇ ಇಲ್ಲ ಅಂತ. ಆಗ ರೈತ ಇಲ್ಲದ್ರೆ ಈಗ ಜನ ಯಾರು? ಅದ್ರ ಜಮೀನುಗಳು ಯಾರ್ದು? ಅಲ್ಲ ಅವ್ರದ್ದೇನಾ? ಆ ಜಮೀನುಗಳು ರೈತರದೇ ಅಲ್ವಾ? ಏನು ನಿಮ್ಮ ಹೆಸರು ಜಮೀನು ಇದ್ದರೆ ನೀವು ರೈತರಾಗೈತಾನೆ ಇರೋದು. ಈಗ ನಿಮ್ಮ ಹೆಸರು ಜಮೀನು ಅಂದರೆ ರೈತರ ಅಲ್ಲ. ಈಗ ಜಮೀನು ಇದ್ದಾಗ ಅವ್ರ ಬೆಲೆ ಬೆಳೀತಿದ್ದು ಅಲ್ಲಿ ಈಗ ಊಟ ಮಾಡ್ತಾ ಇರೋ ಜನ ಅಲ್ಲಿ ಜಮೀನುಗಳಿದೆ ಅಲ್ವಾ? ಏನು ಮಾಡ್ತಾರೆ? ಅವ್ರು ರೈತರೇ ಅಲ್ವ ಅವರು? ಅವ್ರು ಹೋಗಿ ನೋಡಿದ್ರೆ ಗೊತ್ತಾಗ್ತದೆ. ಅವರೆಲ್ಲೋ ಕೂತ್ಕೊಂಡು ಅವ್ರು ರೈತರಲ್ಲ ಹಾಗೆ ಅಂತ ಹೇಳಿದಾಗ ಅವ್ರಿಗೆ ಗೊತ್ತಾಗಲ್ಲ. ಅಲ್ಲೋಗಿ ಇಳಿಬೇಕು, ಹೋಗಿ ಬೈರಮಂಗಲಕ್ಕೆ ಹೋಗಿ ಇವತ್ತು ಹೋಗಿ ನೋಡಿದ್ರೆ ರೈತರಲ್ವ ಅದು ಗೊತ್ತಾಗ್ತದೆ. ಓಕೆ, DK ಶಿವಕುಮಾರ್ ಅವರು ಇನ್ನೊಂದು ಮಾತನ್ನ ಹೇಳ್ತಾರೆ. ನೀವು ಮೊನ್ನೆ ಬೈರಮಂಗಲದಿಂದ ನೈಸ್ ರಸ್ತೆವರೆಗೂ ಹೋರಾಟವನ್ನ ಮಾಡ್ತೀರಾ. ಒಂದು ಹೋರಾಟದಲ್ಲಿ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳ್ತಾರೆ DK ಶಿವಕುಮಾರ್ ಅವರು, ಅಲ್ಲಿ ಬಂದಿದ್ದವ್ರು ಯಾರು ರೈತರು ಬಂದಿರಲಿಲ್ಲ, ಎಲ್ಲರೂ ಬರೀ ಕಾರ್ಯಕರ್ತರಷ್ಟೇ ಇದ್ರು, ಅಲ್ಲಿ ರೈತರು ಇರಲಿಲ್ಲ ಅಂತ. ನಮ್ಮ ಕಾರ್ಯಕರ್ತರು ರಾಜ್ಯಾದ್ಯಂತ ಇದ್ದಾರೆ, ಆದರೆ ಇದು ಹೋರಾಟ ಮಾಡ್ತಾರೆ ರೈತರಿಗೋಸ್ಕರ. ಕಾರ್ಯಕರ್ತರು ಹೆಚ್ಚಾಗಿ ರೈತರೇ ಜಾಸ್ತಿ ಬರ್ತಾ ಇರೋದು, ರೈತರೇ ಇರೋದು. ಇವತ್ತು ಸುಧಾ ಅಷ್ಟೇ 90 ಭಾಗ ಏನಿದೆ ರೈತರೇ ಬಂದಿರೋದು, ಮಿಕ್ಕಿದ 10 ಭಾಗ ಕಾರ್ಯಕರ್ತರು ಬಂದಿರೋ ಅಷ್ಟೇ. ಅದು ಕಾರ್ಯಕರ್ತರು ಬಂದಿರೋದು ನಾವೆಲ್ಲ ರೈತ ಪರವಾಗಿ ಇರೋದು, ರೈತ ಪರವಾಗಿ ಇರ್ತೀವಿ, ಕೊನೆಯವರೆಗೂ ರೈತ ಪರ ಜೊತೆ ಕೈ ಜೋಡಿಸ್ತೀವಿ. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಒಂದು ಹೋರಾಟ ನಡೀತಾ ಇದೆ ಅಲ್ವಾ? ಹೌದಲ್ವಾ? ಇದಕ್ಕೆ ನ್ಯಾಯ ಸಿಕ್ಕಿಲ್ಲ ಅಂತಂದ್ರೆ, ಅಥವಾ ಈ ಒಂದು ಹೋರಾಟದಿಂದ ಸರ್ಕಾರ ಬಗ್ಗತ್ತೆ ಅಂತ ಅನ್ಸುತ್ತಾ? ಬಗ್ಗಗಂಟ ನಾವು ಬಿಡಲ್ವಲ್ಲ, ಬಗ್ಲೇಬೇಕು. ಬಗ್ಗಗಂಟ ನಾವು ಬಿಡಲ್ಲ. ನಮ್ಮ ಹೋರಾಟ ನಮ್ಮ ಜಯ ಆಗೋವರೆಗೂ, ಬಿಡದಿ ಟೌನ್ಶಿಪ್ನ ಕೈ ಬಿಡೋವರೆಗೂ ನಮ್ಮ ಹೋರಾಟ ಇದ್ದೇ ಇರುತ್ತೆ. ಅದು ಯಾವ ಮಟ್ಟಕ್ಕೆ ಹೋದರೂ ನಾವು ಕುಮಾರಣ್ಣ ಅವರು, ನಿಖಿಲಣ್ಣ ಅವರು, ಹರೀಶ್ ಗೌಡರು ಎಲ್ಲರ ಜೊತೆಲೂ ನಾವು ಅವ್ರ ಸಾರಥ್ಯದಲ್ಲಿ ನಾವೆಲ್ಲ ಮುನ್ನುಗ್ತಾ ಇರ್ತೀವಿ. ಕೊನೆಯದಾಗಿ ಸರ್ಕಾರಕ್ಕೆ ಏನು ಹೇಳ್ತೀರಾ? ಸರ್ಕಾರಕ್ಕೆ ದಯಮಾಡಿ ಇದನ್ನು ಕೈ ಬಿಡಿ, ಇಲ್ಲಾಂದರೆ ಇನ್ನೂ ಉಗ್ರವಾದ ಪ್ರತಿಭಟನೆ ನಾವು ಕೈಗೊಳ್ಳಬೇಕಾಗ್ತದೆ. ಇದರ ಎದುರಿಸಬೇಕಾಗಿ ಶಕ್ತಿ ಇಲ್ಲ, ಬಿಟ್ಬಿಡಿ, ಕೈ ಬಿಟ್ಬಿಡಿ ಅಂತ ಕೈ ಮನವಿ ಮಾಡ್ಕೋತೀವಿ. ಏನಿದು ಬಿಡದಿ ಹೋರಾಟ ಇದೆಯಲ್ಲ, ರೈತರಿಗೆ ಭಾಳ ಅನ್ಯಾಯ ಐತೆ. ಈ ರೈತರ ಹೋರಾಟಕ್ಕೆ ಎಲ್ಲ ನಮ್ಮ JDS ಪಕ್ಷದಿಂದ ಅವ್ರಿಗೆ ಬೆಂಬಲ ಕೊಡ್ತಾ ಇದ್ದೀವಿ. ರೈತರಿಗೆ ಜಮೀನು ಇದ್ರೆ ಇದೆಯಲ್ಲ, ಅವ್ರೇನಾದರೂ ಒಂದು ಉಳುಮೆ ಮಾಡ್ಕೊಂಡು ಏನೋ ಜೀವನ ಮಾಡ್ತಾರೆ. ಈ ಸೈಟ್ ಎಲ್ಲ ಮಾಡಿದರೆ ಅವ್ರಿಗೇನು ಮಾಡೋಕ್ಕಾಗಲ್ಲ. ಅವರಿಗೆ ರೈತರಿಗೆ ಒಳ್ಳೆ ಇದು ಮಾಡಿಸಿ ಹೋರಾಟ ಮಾಡೋಕ್ಕೆ ಎಲ್ಲ ಬೆಂಬಲ ಕೊಡೋಣ. ನಾವು ಬಿಡದಿ ಹೋರಾಟಗಾರರ ರೈತರ ಇದಕ್ಕೆ ಬೆಂಬಲ ಕೊಡೋದಕ್ಕೆ JDSನವರು ಎಲ್ಲ ಇದು ಮಾಡಿ, ಇಡೀ ನಾವು ದೇವನಹಳ್ಳಿ ತಾಲೂಕಿಂದ ಸುಮಾರು ಒಂದು 20-30 ಬಸ್ಸುಗಳಲ್ಲಿ ಎಲ್ಲರೂ ಬಂದಿದ್ದೀವಿ. ಅವರಿಗೆ ಸಂಪೂರ್ಣವಾದ ಬೆಂಬಲ. ಮತ್ತು ಮೊನ್ನೆ ನಾವು ಅವರೂರಿಗೆ ಅಲ್ಲಿಗೆ ಬೈರಮಂಗಲಕ್ಕೇನೋ ಅಲ್ಲಿಗೂ ಹೋಗಿದ್ವಿ.
ಅವ್ರಿಗೂ ಸಂಪೂರ್ಣವಾಗಿ ಬೆಂಬಲ ಕೊಡ್ತಾ ಇದ್ದೀವಿ. ಮೊನ್ನೆ ನಮ್ಮ ಚನ್ನರಾಯಪಟ್ಟಣ ಹೋಬಳಿ ಇದು ಹಿಂಗೆ KDB ಅವರು ಅಕ್ವಿಷನ್ ಇಟ್ಕೊಂಡಿದ್ರು. ಆವಾಗ ನಾವು ಅದನ್ನು ಹೋರಾಟ ಮಾಡಿ ಸುಮಾರು 3 ವರ್ಷಗಳ ಕಾಲ 4 ವರ್ಷಗಳ ಕಾಲ ಹೋರಾಟ ಮಾಡಿ ಅದನ್ನು KDBಯನ್ನು ಕೈಬಿಟ್ಟರು. ಆಗ ಈಗ ಎಲ್ಲ ಜನ ನೆಮ್ಮದಿಯಾಗಿ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ. ಅದೇ ರೀತಿ ಇದಕ್ಕೂ ಬಿಡದಿ ಇದಕ್ಕೆ ಅದೇ ರೀತಿ ಮಾಡಬೇಕು ಅಂತ ನಾವು ಇವಾಗ ಹೋರಾಟ ಮಾಡ್ತಾ ಇದ್ದೀವಿ. ಓಕೆ ಸರ್, ನೀವು ಬೈರಮಂಗಲದಿಂದ ಹೋರಾಟ ಮಾಡಿದ್ರಿ ನೈಸ್ ರಸ್ತೆವರೆಗೂ. DK ಶಿವಕುಮಾರ್ ಅವ್ರು ಹೇಳ್ತಾರೆ ಅಲ್ಲಿರೋರು ಯಾರು ಹೋರಾಟ ಮಾಡಿದವರು ಯಾರು ರೈತರಲ್ಲ, ಬರೀ ಕಾರ್ಯಕರ್ತರಷ್ಟೇ ಇದ್ರು ಅಲ್ಲಿ. ಅವ್ರು ರೈತರಲ್ಲ ಅಂತ ಬಂದವ್ರು ಬಂದು ನೋಡಲಿ, ರೈತರು ಅಲ್ಲ ಅಂತ ಬಂದಲ್ಲಿ ನೋಡಲಿ. ಇವಾಗ ನಾವೆಲ್ಲ ರೈತರ ಮಕ್ಕಳೇ, ಬೇಕಾದ್ರೆ ಬಂದು ನೋಡಲಿ. ನಾವು ಹೇಳ್ತೀವಿ, ನಾವು ರಾಗಿ ಬಿತ್ತೀವಿ, ಹೊಲ ಬಿತ್ತೀವಿ, ಭತ್ತ ಹಾಕ್ತೀವಿ, ರೇಷ್ಮೆ ಬೆಳಿತೀವಿ, ಎಲ್ಲ ಮಾಡ್ತಾ ಇದೀವಿ, ಬಂದ್ಲಿ ನೋಡಲಿ. ಸುಮ್ಮನೆ ಹೇಳ್ತಾರೆ ಅಷ್ಟೇ. ಮತ್ತೆ ಇನ್ನೊಂದು ಬಿಡದಿನಲ್ಲಿ ರೈತರೇ ಇಲ್ಲ ಅಂತ ಹೇಳ್ತಾ ಇದಾರಲ್ಲ DK ಶಿವಕುಮಾರ್. ಎಲ್ಲ ರೈತರೇ ಅಲ್ಲಿ ಇರೋದು. ಅದು ಫಲವತ್ತಾದ ಭೂಮಿ. ಆ ಫಲವತ್ತಾದ ಭೂಮಿನ ತಗೊಂಡು ಇವರು ರಿಯಲ್ ಎಸ್ಟೇಟ್ ಮಾಫಿಯಾ ಮಾಡೋದಕ್ಕೋಸ್ಕರ ಈ ರೀತಿ ಮಾಡ್ತಾ ಇದ್ದಾರೆ. ಅದೇ ಹೇಳ್ತಾ ಇದ್ದೀವಿ, ಈ ಜಾಗ ಬೇಡ, ಬೇರೆ ಬೆಟ್ಟ ಗುಡ್ಡ ಇದೆಯಲ್ಲ ಅಲ್ಲಿ ತಗೊಳ್ರಿ, ಬೆಟ್ಟ ಗುಡ್ಡಲ್ಲಿ ಡೆವಲಪ್ಮೆಂಟ್ ಮಾಡಿ. ಈ ಇಲ್ಲದಂಥ ಫಲವತ್ತಾದ ಜಾಗದಲ್ಲೇ ಯಾಕೆ ಮಾಡಬೇಕು? ಯಾಕೆ ಬಿಡದಿಯಲ್ಲೇ ಮಾಡಬೇಕು ಅಂತ ಇರೋದು? ಅದನ್ನೇ ಯಾಕೆ ಬಿಡದಿಯಲ್ಲೇ ಯಾಕೆ ಮಾಡಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಬಿಡದಿಯಲ್ಲೇ ಯಾಕೆ ಮಾಡಬೇಕು? ಬೇರೆ ಇದೆಯಲ್ಲ ಬೆಟ್ಟ ಗುಡ್ಡಗಳಿದೆಯಲ್ಲ, ಅಲ್ಲಿ ಹೋಗಿ ಲೆವೆಲ್ ಮಾಡಿ ಅಲ್ಲಿ ಡೆವಲಪ್ಮೆಂಟ್ ಮಾಡಿ. ಇದು ಬಿಟ್ಬಿಡಿ, ಕೈ ಬಿಟ್ಬಿಟ್ಟು ರೈತರಿಗೆ ಅವ್ರಿಗೆ ಬೆಳೆಯೋದಕ್ಕೆ ಇದು ಮಾಡಿ. 1 ಎಕರೆ ಜಮೀನಿಗೆ ಇವ್ರು ಕೊಡೋದು 2 ಕೋಟಿ, 2 ಕೋಟಿಯನ್ನು ಕೊಡ್ತಾ ಇದ್ದಾರೆ. ಅಲ್ಲಿ ಒಂದು ಸೈಟ್ ತೊಗೊಳಕ್ಕೆ ಹೋದರೆ 1 ಕೋಟಿ ಆಗ್ತದೆ. ಮನೆ ಅವ್ರು ಏನು ಮಾಡಬೇಕು? ರೈತರು ಬೆಳೆಯೋದಿಲ್ಲಿ, ತಿನ್ನೋದಿಲ್ಲಿ, ಅವ್ರಿಗೇನು ಮನುಷ್ಯತ್ವ ಇಲ್ವಾ? ಮುಖ್ಯಮಂತ್ರಿಗಳಿಗೆ ಮನುಷ್ಯತ್ವ ಇಲ್ವಾ? ಅವ್ರೇನು ರೈತರ ಮಗನಾಗಿ ಹುಟ್ಟಿ ರೈತರ ಜಮೀನುಗಳನ್ನು ಕಬಳಿಸೋದಕ್ಕೆ ಅವ್ರಿಗೇನು ಇದೇ ಇಲ್ವಾ? ಹೇಳಿ. ಇವಾಗ DK ಶಿವಕುಮಾರ್ ಅವ್ರು ಹೇಳ್ತಾರೆ ರೈತರಿಗೆ ಇಚ್ಛೆ ಇದ್ರೆ ಮಾತ್ರ, ರೈತರು ಒಪ್ಪಿಗೆ ಇದ್ರೆ ಮಾತ್ರ ಅವರೊಂದು ಜಮೀನನ್ನ ಕೊಡ್ಲಿ, ಇಲ್ಲಾಂದ್ರೆ ಬೇಡ ಅಂತ. ಹೌದು, ಹೇಳ್ತಾ ಇದ್ರಲ್ಲ, ನಾವು ಅದೇ ರೀತಿ ಹೇಳ್ತೀವಿ. ರೈತರು ಕೊಡೋಕೆ ಇಷ್ಟ ಇಲ್ಲ, ನೀವು ಅದನ್ನ ಬಲವಂತ ಮಾಡಿ ಇವ್ರನ್ನೆಲ್ಲ ಬಿಟ್ಟು ಅವ್ರು ಬಿಟ್ಟು ಅವ್ರಿಗೆ ಇಲ್ದಿ ತೊಂದರೆ ಕೊಡ್ತಾ ಇದ್ದೀರಿ. ರೈತರು ಯಾರು ಕೊಡೋದಕ್ಕೆ ಇಷ್ಟ ಇಲ್ಲ. ನಿನಗೆ ನಿನ್ನ ಫಾಲೋವರ್ಸ್ ಅಂತ 4-5 ಜನ ರೆಡಿ ಮಾಡ್ಕೊಂಡಿದ್ಯಾ, ಅವ್ರು ಮಾತ್ರ ಕೊಡೋದಕ್ಕೆ ರೆಡಿ ಅವ್ರೆ ಅಷ್ಟೇ, ಅವನ ಫಾಲೋವರ್ಸು. ಬೇರೆ ಇನ್ಯಾರು BJP ಅವರು ಕೊಡೋಕೆ ರೆಡಿ ಇಲ್ಲ, JDSನವರು ಕೊಡೋಕ್ಕಿಲ್ಲ, ಮತ್ತೊಬ್ಬರು ಇನ್ನೊಬ್ರು ಕಾಂಗ್ರೆಸ್ನವರೆಲ್ಲ ಕೊಡ್ತಾ ಇಲ್ಲ. ಸುಮ್ಮನೆ ಆದರೂ ಅವ್ರನ್ನ ಇದು ಹೇಳ್ತಾ ಇದ್ದಾರೆ. ಯಾರಿಗೋ ಒಂದು 4-5 ಜನಕ್ಕೆ ಹೇಳ್ಬಿಟ್ಟು ನೀನು ತಗೊಳ ನಾನು ಏನೋ ನಿನಗೆ ಒಳ್ಳೇದು ಮಾಡ್ತೀನಿ ಮುಂದೆ ಅಂತೇಳಿ ಈ ಥರ ಗಿಮಿಕ್ ಮಾಡ್ತಾ ಇದ್ದಾರೆ ಅಷ್ಟೇ. ನಿಮ್ಮ ಹೋರಾಟ ಎಲ್ಲಿವರೆಗೂ ಸರ್? ಬಿಡೋವರೆಗೂ, ಬಿಡದಿವರೆಗೂ ರೈತರ ಜನಕ್ಕೆ ಬಿಡೋವರೆಗೂ ನಾವು. ಆಮೇಲೆ ಇದೆಲ್ಲ ಆದಮೇಲೆ ನಮ್ಮದು ಇದಿದೆ, ಸುವರ್ಣ ಕರ್ನಾಟಕ, ಕನ್ನಡ ರಕ್ಷಣಾ ವೇದಿಕೆ, ಸುಮಾರು ವೇದಿಕೆಗಳೆಲ್ಲ ಸೇರಿ ಅದು ಒಂದು ದಿವಸ ಇಟ್ಕೊಬೇಕು ಅಂದ್ಬಿಟ್ಟು ಎಲ್ಲ ತೀರ್ಮಾನ ಮಾಡಿ ಮೊನ್ನೆ ಒಂದು ಇದು ಮಾಡಿದ್ದೀವಿ. ಆ ಇದರಲ್ಲಿ ಆದಮೇಲೆ ಎಲ್ಲ ಸೇರಿ ಮಾಡ್ತೀವಿ. ನಾವು ದೇವನಹಳ್ಳಿಯಲ್ಲಿ ಸುವರ್ಣ ಕರ್ನಾಟಕ ಜನಶಕ್ತಿ ವೇದಿಕೆ ಮಾಡಿದ್ದಕ್ಕೋಸ್ಕರನೇ ಅದು ಕೈ ಬಿಟ್ಟಿದ್ದು KDB, ಇಲ್ಲಾಂದರೆ ಕೈ ಬಿಡ್ತಾ ಇರಲಿಲ್ಲ. ಕೊನೆಯದಾಗ ಸರ್ಕಾರಕ್ಕೆ ಏನು ಹೇಳ್ತೀರಾ? ಸರ್ಕಾರ ಹೇಳ್ತಾರೆ ಬಿಟ್ಬಿಡ್ಬೇಕು, ಬಿಟ್ಟು ರೈತರನ್ನ ಚೆನ್ನಾಗಿ ಅವ್ರನ್ನ ಇದು ಮಾಡೋದಕ್ಕೆ ಬೆಳೆ ಬೆಳೆದು ರೈತರಿಗೆ. ಮತ್ತು ರೈತರು ಇಲ್ದಿದ್ರೆ ನಾವು ದೇಶಕ್ಕೆ ಅನ್ನ ತಿನ್ನೋದಕ್ಕೂ ಆಗಲ್ಲ, ರಾಗಿ ತಿನ್ನೋಕ್ಕಾಗಲ್ಲ, ಪ್ರತಿಯೊಂದು ಆಗಲ್ಲ. ಇವೆಲ್ಲ ಕಡೆ ಮನೆಗಳು ಕಟ್ಕೊಂಡ್ಬಿಟ್ಟು ಟೌನ್ಶಿಪ್ಗಳು ಮಾಡಿಬಿಟ್ರೆ ಬೆಳೆಯೋದಿಲ್ಲಿ? ಹೇಳಿ ಮೇಡಮ್ ಅಂದರೆ ಬೆಳೆಯೋದಿಲ್ಲಿ? ಅವರು ಸುಮ್ಮನೆ ಎಲ್ಲರಿಗೂ ರೈತರಿಗೆ ತೊಂದರೆ ಕೊಡ್ತಾ ಇದ್ದಾರೆ. ಪಾಪ ಅಲ್ಲಿ ಮನೆಲ್ಲ ನೋಡಿದೆ, ಎಲ್ಲ ಲೇಡೀಸ್ ಮೇಲೆಲ್ಲ ಲಾಠಿ ಚಾರ್ಜ್ ಮಾಡ್ತಾರೆ. ಇದು ಬೇಕಾ? ಹಂಗೆ ಇದು ಮಾಡ್ತಾರೆ. ಅದಕ್ಕೋಸ್ಕರ ನಾವು ಹೇಳ್ತೀವಿ, ಅವ್ರಿಗೆ ಸಂಪೂರ್ಣವಾದ ಬೆಂಬಲ. ಬಿಡದಿ ರೈತರ ಹೋರಾಟಕ್ಕೆ ನಮ್ಮದು ಸಂಪೂರ್ಣವಾದಂಥ ಬೆಂಬಲ. ಮೇಡಮ್ ಅವರೇ, ಇವರು ರೈತರು ಅಲ್ಲ ಅಂತಾರಲ್ಲ ಬಿಡದಿಯವರು. ಇವರು ಮೇಕೆದಾಟು ಮಾಡಿದ್ರಲ್ಲ, ಇವ್ರ ಜೊತೆ ಇದ್ದಿದ್ದು ರೈತರ ಯಾರು ಬೇರೆಯವರ? ಇವ್ರು ಹೇಳ್ತಾರಲ್ಲ, CM ಸಾಹೇಬ್ರು ಹೇಳ್ತಾರಲ್ಲ, ಇವ್ರು ರೈತರಲ್ಲ ಅಂತ ಹೇಳ್ತಾರಲ್ಲ. ಇವ್ರು ಮೇಕೆದಾಟು ಮಾಡಿದ್ರಲ್ಲ, ಅವತ್ತು ರೈತರು ಬಂದಿದ್ರೆ ಬೇರೆಯವ್ರು ಬಂದಿದ್ರ? ರೈತರ ಕಷ್ಟಕ್ಕೆ ಯಾವತ್ತೂ ನಿಲ್ಲಬೇಕು. ಅವ್ರಿಗೆ ಸೈಟ್ ಮಾಡಿಕೊಟ್ರೆ ಏನೂ ಮಾಡಲ್ಲ. ಅವ್ರಿಗೆ ಅದು ಜಮೀನಿದ್ರೆ ಏನಾದರೂ ಮಾಡ್ಕೊಂಡು ಅವ್ರು ಉಳುಮೆ ಮಾಡ್ಕೊತಾರೆ. ದಯವಿಟ್ಟು ಅವರಿಗೆ ಈ ಬಿಡದಿ ಟೌನ್ಶಿಪ್ಪಿಂದ ಇದು ಮಾಡಿಕೊಡ್ರಿ ಅಂತ ಹೇಳ್ತೀನಿ ಮೇಡಮ್ನವ್ರೆ. ಮೇಕೆದಾಟು ಮಾಡಿದ್ರು, ನಾವು ರೈತರಿಗೆ ಎಲ್ಲ ನೀರು ಕೊಟ್ಬಿಡ್ತೀನಿ ಅಂತ ಫಸ್ಟ್ ಹೇಳಿದ್ರು. ಇವಾಗ CM ಆಗೋರಲ್ಲ, ಫಸ್ಟ್ ಇವಾಗ ಮೇಕೆದಾಟನ್ನ ಚಾಲನೆ ಮಾಡಬೇಕಲ್ಲ. ಯಾಕೆ ಈಗ ಸುಮ್ಮನೆ ಸೈಲೆಂಟಾಗಿರೋದು? ನೀವು ಕೇಳಬೇಕು ಮೇಡಮ್ನವ್ರೆ, ಪ್ರಶ್ನವರು ಕೇಳ್ಬೇಕು ಅವ್ರನ್ನ. ನೀವು ಯಾಕೆ ಸರ್ ಮೇಕೆದಾಟದ್ದು ಮೊದಲು ಇದು ಮಾಡಿ ಪಾದಯಾತ್ರೆ ಮಾಡೋದಲ್ಲ, ಈಗ ಯಾಕೆ ನಿಂತಿದ್ದೀರಿ? ಇವಾಗ ನಿಮ್ಮದೇ ಸರ್ಕಾರ, ನೀನೇ ಮುಖ್ಯಮಂತ್ರಿ, ನೀವೇ ಇದು ಮಾಡಿ ಅಂತ ನೀವು ಹೇಳ್ಬೇಕು ಅವ್ರಿಗೆ ಮೇಡಮ್. ಹೇಳ್ತಾಯಿದ್ದು ನಮ್ಮದು ಹೋರಾಟ ಕೊನೆಯವರೆಗೂ. ಬಿಡದಿವರೆಗೆ ರೈತರ ಜಮೀನನ್ನು ಬಿಟ್ಬಿಟ್ಟು ನೀನೆಲ್ಲ ನಾವು ಬೆಟ್ಟ ಗುಡ್ಡಗಳಲ್ಲಿ ತಗೋ, ಅದೇ ದುಡ್ಡು ಬೆಟ್ಟ ಗುಡ್ಡಗಳಲ್ಲಿ ಕೊಟ್ಟರೆ ಅವ್ರಿಗೆ ಅಲ್ಲಿ ಅನುಕೂಲ ಆಗ್ತದೆ. ಇದು ಫಲವತ್ತಾದ ಭೂಮಿ ಬಿಟ್ಬಿಟ್ಟು ಬೇರೆ ಕಡೆ ತಗೊಂಡು ಡೆವಲಪ್ಮೆಂಟ್ ಮಾಡು, ಅವಾಗ ನಾವು ನೀವು ಸಪೋರ್ಟ್ ಮಾಡ್ತೀವಿ, ನಾವು ಇದು ಮಾಡ್ತೀವಿ. ಸರ್, ಈ ಒಂದು ಬಿಡದಿ ಟೌನ್ಶಿಪ್ ಯೋಜನೆಯಿಂದ ರೈತರಿಗೆ ಏನೆಲ್ಲ ಅನ್ಯಾಯ ಆಗ್ತಾ ಇದೆ?
ಮೇಡಮ್ ಇದೇನು ಗೊತ್ತಾ, ಈ ಥರ ಫಸ್ಟ್ ಆಫ್ ಆಲ್ ಈ ದಿನ ಯಾವತ್ತೂ ಮುಂದೇನೂ ಬರಬಾರ್ದು ಮೇಡಮ್. ಏನಕ್ಕೆ ಅಂದರೆ ರೈತರು ಭೂಮಿ ಕಳ್ಕೊಂಡ್ರು ಅಂದರೆ ಮುಂದೆ ಏನು, ಇದೇ ದೊಡ್ಡ ಕ್ವಶನ್ ಮಾರ್ಕು. ಇದೇ ರೀತಿ ಡೆವಲಪ್ಮೆಂಟ್ ಅಂತ ಇರೋ ಬರೋ ರೈತರ ಜಾಗಗಳನ್ನೆಲ್ಲ ತೊಗೊಳ್ತಾ ಹೋದ್ರು ಗೌರ್ಮೆಂಟ್ ಅವರು, ಆಯಿತಾ, ಮುಂದೆ ಮಣ್ಣು ತಿನ್ಬೇಕಷ್ಟೇ. ಆಯ್ತಾ, ಇರೋ ಬರೋ ಅಗ್ರಿಕಲ್ಚರಲ್ ಲ್ಯಾಂಡ್ ಎಲ್ಲನೂ ಡೆವಲಪ್ಮೆಂಟ್ಗೆ IT BT ಅಂದ್ಕೊಂಡೇ ಮಾಡಿದ್ರು ಅಂದರೆ ಮುಂದೆ ಏನು ಮೇಡಮ್? ಆಯ್ತಾ, ಈ ಟೈಮು ದಯವಿಟ್ಟು ರೈತರಲ್ಲಿ ನಮ್ಮ ಕನ್ನಡ ಜನತೆಯಲ್ಲಿ ಎಚ್ಚೆತ್ಕೋಬೇಕು. ಆಯಿತಾ, ಈ ಹೋರಾಟ ಇನ್ನು ಮುಂದೆ ಯಾವುದೇ ರೈತರ ಭೂಮಿಗೆ ಯಾರು ಕೈ ಹಾಕಬಾರ್ದು. ಇನ್ನು ಮುಂದೆ ಬರೋ ಯಾವುದೇ ಗೌರ್ಮೆಂಟ್ ಆಗಲಿ, ಈ ಗೌರ್ಮೆಂಟ್ ಅಂತ ಅಲ್ಲ, ಈ ಗೌರ್ಮೆಂಟ್ ಬಿಡಿ ವರ್ಷ ಗೌರ್ಮೆಂಟು, ಇಲ್ಲಿ ಯಾವುದು ನ್ಯಾಯ ನಿಯತ್ತು ಅನ್ನೋದೆಲ್ಲ ಇಲ್ಲ. ಏನಕ್ಕೆ ಅಂದರೆ ಮೊನ್ನೆ ನೀವೇ ನೋಡಿ 2009ಇಂದ ಇಲ್ಲಿವರೆಗೂ ನೈಸ್ದಲ್ಲಿ 22,000 ಎಕರೆ ಜಾಗ ತಿಂದಿದ್ದಾರೆ. ಇದರಲ್ಲಿ ಡೆವಲಪ್ಮೆಂಟ್ ಆಗಿರೋದು 2,500 ಎಕರೆ ಜಾಗ ಮಾತ್ರ. ಇನ್ನು ಮಿಕ್ಕಿದ ಜಾಗ ಏನಾಯಿತು? ಆಯಿತಾ, ಎಲ್ಲ ಪ್ರೈವೇಟೈಸೇಷನ್ ಅಂದ್ಕೊಂಡು ಆಯ್ತಾ ನಮ್ಮ ರೈತರನ್ನ ಎಲ್ಲನೂ ಮುಂಡಾಮೋಚ ಕೆಲಸ ಮಾಡ್ತಾ ಇದ್ದಾರೆ ಮೇಡಮ್. ಈ ಒಂದು ಹೋರಾಟದಿಂದ ಸರ್ಕಾರ ನಿರ್ಧಾರ ಬದಲಾಗುತ್ತಾ? 100% ಆಗಲೇಬೇಕು ಮೇಡಮ್. ಆಯ್ತಾ, ಇವಾಗ ರೈತರೇ ಇಲ್ಲ ಅಂದರೆ ಇನ್ಯಾರು ಇರ್ತಾರೆ? ಬರೀ ಕಾರ್ಪೊರೇಟ್ ಅವರು ಆಯ್ತಾ, ಅವ್ರು ಮಾಡ್ತಾರೆ, ಅವ್ರ ಕೆಲಸ ಅವ್ರು ಮಾಡ್ತಾರೆ. ಅದಕ್ಕೆ ಅಂದ್ಬಿಟ್ಟಂತ ತುಂಬ ಡೆವಲಪ್ಮೆಂಟು ಒಳ್ಳೇದಲ್ಲ ಮೇಡಮ್. ಆಯಿತಾ, ಇವತ್ತು ಬ್ಯಾಂಗ್ಳೂರು ಡೆವಲಪ್ಮೆಂಟ್ ಆಗ್ತಾ ಇದೆಯಲ್ಲ, ಆಗಲಿ ಬಿಡಿ. ಇನ್ನು ಉತ್ತರ ಕರ್ನಾಟಕದಲ್ಲಿ ನೋಡಿರಿ, ಎಷ್ಟು ಜಾಗನೇ ಡೆವಲಪ್ಮೆಂಟ್ ಅನ್ನೋದೇ ಇಲ್ಲ ಉತ್ತರ ಕರ್ನಾಟಕದ ಕಡೆ. ಅಲ್ಲಿ ಹೋಗಿ ಡೆವಲಪ್ಮೆಂಟ್ ಮಾಡಿರಿ. ಇಲ್ಲಿ ಬೆಂಗಳೂರು ಅಕ್ಕಪಕ್ಕನೇ ಡೆವಲಪ್ಮೆಂಟ್ ಅಂದ್ಬಿಟ್ಟಂತ ರೈತರನ್ನ ಯಾಕೆ ಜೀವನ ಹಾಳು ಮಾಡ್ತಾ ಇದ್ದಾರೆ? ಯಾಕೆ ಅವರು ಬಿಡದಿಯಲ್ಲೇ ಟೌನ್ಶಿಪ್ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಮೇಡಮ್? ಇದು ಏನು ಗೊತ್ತಾ, ಇದು ಬೆಂಗಳೂರಿಗೆ ಅಕ್ಕಪಕ್ಕ ಮತ್ತು ಕನಕಪುರದ ಅಕ್ಕಪಕ್ಕ ಜಾಗಗಳು. ಇಲ್ಲೇನು ಗೊತ್ತಾ, ಇವ್ರದ್ದೇ ಡೆವಲಪ್ಮೆಂಟ್ ಮಾಡಿಕೊಂಡು ಆಯಿತಾ, ಇದು ರಿಯಲ್ ಎಸ್ಟೇಟ್ ಮಾಫಿಯಾ ಮ್ಯಾಮ್. ಇದು ಸಿಂಪಲ್ ಹೇಳಬೇಕು ಟರ್ಮ್ ಅಂದರೆ ರಿಯಲ್ ಎಸ್ಟೇಟ್ ಮಾಫಿಯಾ ಅಷ್ಟೇ ಮ್ಯಾಮ್. ಇದು ಹಿಂದೆ ಒಂದರಲ್ಲಿ DK ಶಿವಕುಮಾರ್ ಅವರು ಹೇಳ್ತಾರೆ, ಕನಕಪುರದಲ್ಲಿ 1 ಇಂಚು ಜಾಗ ಕೂಡ ಬಿಟ್ಕೊಡ್ಬಾರ್ದು ನೀವು ಅಂತ. ಹೌದು, ಕನಕಪುರದಲ್ಲಿ ಮಾತ್ರ 1 ಇಂಚು ಜಾಗ ಬಿಟ್ಕೊಡ್ಬಾರ್ದು. ಇಲ್ಲಿ ಬಿಡದಿ, ರಾಮನಗರ, ಚನ್ನಪಟ್ಟಣದವರೆಲ್ಲ ಮಾರ್ಕೊಂಡು ಮುಂಡಾ ಮುಚ್ಕೊಂಡು ಹೋಗ್ಬಿಡ್ಬೇಕು ಮೇಡಮ್, ಅಷ್ಟೇ. DK ಶಿವಕುಮಾರ್ ಇನ್ನೊಂದು ಮಾತನ್ನ ಹೇಳ್ತಾರೆ, ಮೊನ್ನೆ ಹೋರಾಟ ನಡೀತೇವ ಬೈರಮಂಗಲದಿಂದ, ಅಲ್ಲಿದ್ದವ್ರು ಯಾರು ರೈತರೇ ಅಲ್ಲ, ಹೋರಾಟದಲ್ಲಿ ರೈತರೇ ಇರಲಿಲ್ಲ, ಬರೀ ಕಾರ್ಯಕರ್ತರಷ್ಟೇ ಇದ್ರು ಅಲ್ಲಿ ಅಂತ. ಮೇಡಮ್ ನೋಡಿ, ಇದು ಆ್ಯಕ್ಚುಲಿ ಬೈರಮಂಗಲ ಅಲ್ಲ, ಇದು ಬೆಂಗಳೂರು. ನೀವೊಂದು ಜನರಲ್ ಸರ್ವೆ ಥರ ಹೋಗಿ ಚೆಕ್ ಮಾಡಿ ಆಯ್ತಾ, ರೈತರು ಎಷ್ಟು ಜನ ಬಂದಿದ್ದಾರೆ ಆಯ್ತಾ, ಮತ್ತು ಔಟ್ಸೈಡರ್ಗಳು ಎಷ್ಟು ಜನ ಬಂದಿದ್ದಾರೆ ಅಂತ ನಿಮಗೆ ರಿಸಲ್ಟ್ ಗೊತ್ತಾಗ್ಬಿಡುತ್ತೆ. ನೀವೇ ಜಸ್ಟ್ ಒಂದು ಪಬ್ಲಿಕ್ ಪೋಲ್ ಥರ ಮಾಡಿ ಆಯಿತಾ, ನಿಮಗೆ ಆನ್ಸರ್ ಸಿಗತ್ತೆ. ಹೇಳೋರ್ಗೆ ಏನು ಮೇಡಮ್, 1000 ಮಾತು ಹೇಳ್ತಾರೆ. ರೈತರು ಪರ ಅಂತ ಹೇಳ್ತಾರೆ, ರೈತರಿಗೆ ಅನ್ಯಾಯ ಆಗ್ತಾ ಇದ್ರು ಕೂಡ ಕೇಳೋರು ಯಾರು ಇಲ್ವಾ ಮ್ಯಾಮ್? ಇವಾಗ ಪ್ರತಿಯೊಬ್ಬರು ಬಂದಿದ್ದೀವಲ್ಲ ನೋಡಿ. ಎಕ್ಸಾಂಪಲ್ ನಾನೇ ಹೇಳ್ತೀನಿ. ನಾನೊಬ್ಬ ಬಸವನಗುಡಿ ವಾರ್ಡ್ ಅಧ್ಯಕ್ಷ, ಸೆಂಟ್ರಲ್ ಬೋರ್ಡ್ ಮೆಂಬರ್, ಮಿನಿಸ್ಟ್ರಿ ಆಫ್ ಯೂತ್ ಅಫೇರ್ಸ್ ಸ್ಪೋರ್ಟ್ಸ್ಗೆ DC ಅವ್ರಿಗೆ ಆಯ್ತಾ. ನಾನು ಓದಿರೋದು ಬಂದಿದೆ ಪೈಲಟಿಂಗ್ ವಿತ್ ಏರೋನಾಟಿಕಲ್ ಇಂಜಿನಿಯರಿಂಗ್ ಮಾಡಿ ಪೈಲಟಿಂಗ್ ಮಾಡಿರೋದು ಆಯಿತಾ. ಒಂದು ಸೋಷಲ್ ಸರ್ವೀಸು, ಸೋಷಲ್ ಕನ್ಸರ್ನ್ಗೋಸ್ಕರ ಆಯಿತಾ ನಾವು ರೈತರು ಹೋರಾಟಕ್ಕೆ ಬಂದಿದ್ದೀವಿ. ಈ ಥರ ವಾಲಂಟಿಯರಾಗಿ ಪ್ರತಿಯೊಬ್ಬರು ಬರಬೇಕು ಆಯಿತಾ. ನಮ್ಮ ಜಾಗ, ನಮ್ಮ ಜನ, ನಮ್ಮ ನಾಡು ಉಳಿಸ್ಬೇಕು ಅಂದರೆ ಎಲ್ಲ ವಾಲಂಟಿಯರಾಗಿ ಬಂದರೆ ಏನಕ್ಕೆ ಉಳಿಯಲ್ಲ ಮೇಡಮ್? ಎಲ್ಲ ಉಳಿಯತ್ತೆ. DK ಶಿವಕುಮಾರ್ ಅವ್ರು ಇನ್ನೊಂದು ಹೇಳ್ತಾರೆ, ಏನು ಅಂತ ಅಂದರೆ, ನಾನು ರೈತರಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ನಾನು ಇರೋದೇ ರೈತರಿಗೋಸ್ಕರ, ರೈತರಿಗೆ ಅನ್ಯಾಯ ಆಗೋದಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ. ಇವಾಗ ಆಗ್ತಾ ಇರೋದಾದರೂ ಏನು? ಯಾಕೆ DK ಶಿವಕುಮಾರ್ ಅವ್ರಿಗೆ ಇದು ಯಾವುದು ಕಾಣಿಸ್ತಾ ಇಲ್ವಾ ಅಂತ? ಮ್ಯಾಮ್ ಎಲ್ಲ ಗೊತ್ತಾಗ್ತಾ ಇದೆ. ಏನು ಗೊತ್ತಾ, ಎಂಡ್ ಆಫ್ ದಿ ಡೇ ಎಲ್ಲರಿಗೂ ಇನ್ನೊಂದು 2 ವರ್ಷ ಮುಗಿತಿದ್ದಂಗೆ ಕಾಸು ಬೇಕು ಎಲೆಕ್ಷನ್ಗೋಸ್ಕರ. ಅದಕ್ಕೋಸ್ಕರ ಈ ಕೆಲಸ ಮಾಡ್ಕೊಂಡು ಕೂತಿದ್ದಾರೆ ಮೇಡಮ್. ಅವ್ರು ಮಾಡಿರೋದು ಯಾವ್ದು ಕರೆಕ್ಟಾಗಿದೆ ಮೇಡಮ್? ನೀವೇ ಹೇಳಿ. ದಯವಿಟ್ಟು ಜನ ಕೇಳಬೇಕಿದು. ಏನು ಮಾಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಒಂದು ಲ್ಯಾಂಡ್ ಡೆವಲಪ್ಮೆಂಟು ಅಂತಾರೆ, ಕನ್ವರ್ಷನ್ಗಳಾಗ್ತಾ ಇಲ್ಲ ಇಲ್ಲಿ ಆಯಿತಾ. ಖಾತಾಗಳಾಗ್ತಾ ಇಲ್ಲ, ಈ ಖಾತಾಗಳಾಗ್ತಾ ಇಲ್ಲ ಆಯಿತಾ. ಏನಾಗ್ತಾ ಇದೆ ನಿಜವಲ್ಲೂ ಅರ್ಥನೇ ಆಗ್ತಾ ಇಲ್ಲ ಮೇಡಮ್. ಏನು ಕೇಳಿದ್ರು ಕಾಸಿಲ್ಲ ಅಂತಾರೆ ಹೊರತು, ಅದು ಬಿಟ್ಟರೆ ಇನ್ನೇನು ಇಲ್ಲ ಅವರು. ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂದರೆ, ಬರೋ ರೈತರ ಜಮೀನೆಲ್ಲ ಕಿತ್ಕೊಂಡು ನಾರ್ತಿಗಳು ಅವರು ಇವರು ಔಟ್ಸೈಡರ್ಸ್ಗೆಲ್ಲನೂ ಜಾಗ ಮಾರ್ಕೊಂಡು ಇವ್ರ ಮನೆ ಉದ್ಧಾರ ಮಾಡ್ಕೋತಾ ಇದ್ದಾರೆ ಅಷ್ಟೇ ಮೇಡಮ್, ಹೇಳೋಕ್ಕಾಗೋದು. ಓಕೆ, ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಈ ಒಂದು ಹೋರಾಟ ನಡೀತಾ ಇದೆ. ಈ ಒಂದು ಹೋರಾಟಕ್ಕೆ ಸರ್ಕಾರ ಬಗ್ಲೇಬೇಕು ಮೇಡಮ್. ಇವತ್ತು ನೋಡ್ರಿ, ಒಬ್ಬರು ಯೂತ್ ಇವತ್ತು ಆಯ್ತಾ ಜಂಜಿ ಅಂತಾರಲ್ಲ, ಏನಕ್ಕೆ ಜಂಜಿ ಅಂತಾರೆ ಆಯ್ತಾ? ಒಂದು ಚೇಂಜ್ ತರ್ತಾ ಇರೋದೇ ಜಂಜಿನೇ. ಇವತ್ತು ನಮ್ಮ ನಿಖಿಲ್ ಅಣ್ಣ ಮುಂದೆ ಬಂದಿರೋದ್ರಿಂದ ನೋಡಿ, ನಾವೆಲ್ಲ ಬಂದಿರೋದೇ ನಮ್ಮ ನಿಖಿಲ್ ಅಣ್ಣನ ಮಕ್ಕ ನೋಡಿಕೊಂಡು. ನಮ್ಮಂಥ ಯೂತ್ಗಳೆಲ್ಲ ಬರೋದು ನಿಖಿಲ್ ಅಣ್ಣನ ಮಕ್ಕ ನೋಡ್ಕೊಂಡೆ. ನೆಕ್ಸ್ಟ್ ಫ್ಯೂಚರು ನಿಖಿಲ್ ಅಣ್ಣನೇ ಮೇಡಮ್ ಆಯ್ತಾ. ಅವ್ರು ನೋಡಿ, ಇವತ್ತು ಅವ್ರದ್ದು ಭಾಷಣ ಕೇಳಿ ಎಷ್ಟು ಖುಷಿ ಆಗುತ್ತೆ. ಪ್ರತಿಯೊಂದೂ 100% ಚೇಂಜಸ್ ಆಗೇ ಆಗುತ್ತೆ ಮೇಡಮ್. ಓಕೆ, ಕೊನೆಯದಾಗಿ ಇವತ್ತಿನ ಹೋರಾಟ ಬಂದ್ಬಿಟ್ಟು ಫ್ರೀಡಮ್ ಪಾರ್ಕ್ ಬೆಂಗಳೂರಿಂದ ಹಿಡಿದು ವಿಧಾನಸೌಧದವರೆಗೂ ನಡೆಯುತ್ತೆ ಅಂತ ಹೇಳ್ತಾ ಇದ್ದೀರಾ ಅಲ್ವಾ? ಸೊ ಈ ಒಂದು ಹೋರಾಟದಿಂದ ಕೂಡ ಸರ್ಕಾರ ಏನಕ್ಕೂ ರೆಸ್ಪಾಂಡ್ ಮಾಡದೇ ಇದ್ರೆ, ಇಲ್ಲ ನಾನು ಮಾಡ್ತೀನಿ ಬಿಡ್ದಿ ಒಂದು ಟೌನ್ಶಿಪ್ ಅಂತ ಅಂದರೆ ಮುಂದೆ ಏನು ಮಾಡ್ತೀರಾ ಮೇಡಮ್? ನೋಡಿ, ಅದು ಸುಮ್ಮನೆ ಅವ್ರಿಗೆ ಹೇಳ್ಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಪ್ರಾಜೆಕ್ಟ್ ಅಂತೂ 100% ಡ್ರಾಪ್ ಆಗೇ ಆಗುತ್ತೆ ಆಯಿತಾ. ಇದಂತೂ ಸಕ್ಸಸ್ ಆಗೋಕ್ಕಂತೂ ಸಾಧ್ಯ ಇಲ್ಲ ಮೇಡಮ್. ಇವಾಗ ನಿಮ್ಮ ಮನೆಗೆ ಬಂದುಬಿಟ್ಟು ನಾನು ನಿಮ್ಮ ಮನೆ ಖಾಲಿ ಮಾಡು ಅಂದರೆ ಬಿಟ್ಬಿಡ್ತೀರಾ ಮೇಡಮ್ ನೀವು? ಬಿಡ್ತೀರಾ?
ಆಗಲ್ಲ ಅಲ್ವಾ? ಮತ್ತು ಬಿಡದಿ ರೈತರ ಹಂಗಾರೆ ಬೀದಿಗೆ ಬಂದುಬಿಡ್ಬೇಕಾ? ಹೈವೇಲಿ ಎಲ್ಲರಿಗೂ ಒಂದು ಫುಟ್ಪಾತ್ ಮಾಡ್ಕೊಟ್ಬಿಡಕ್ಕೆ ಹೇಳ್ರಿ, ಎಲ್ಲ ರೈತರು ಅಲ್ಲೇ ಮಲ್ಕೊಂಬಿಡಕ್ಕೆ ಹೇಳ್ರಿ, ಬೇರೆಯವ್ರನ್ನೆಲ್ಲ ಸೇರಿಸ್ಕೊಂಬಿಡಕ್ಕೆ ಹೇಳ್ರಿ ಮೇಡಮ್. ಬಿಡದಿಯಲ್ಲಿ ರೈತರೇ ಇಲ್ಲ ಅಂತ ಹೇಳ್ತಾ ಇದಾರಲ್ವಾ ಮತ್ತೆ ಅವರು? ಮೇಡಮ್ ಈ ಥರ ಏನು ಗೊತ್ತಾ, ಇದು ಏನು ಹೇಳಬೇಕು ಹಂಗಾರೆ ಎಲ್ಲರದ್ದು ಸರ್ವೆ ನಂಬರ್ಗಳೆಲ್ಲ ತೆಗೆದು ನೋಡೋಕೆ ಹೇಳ್ರಿ, ರೈತರು ಯಾರಿದ್ದಾರೆ ಅವ್ರ ಜಮೀನು ಕೊಡೋಕೆ ಹೇಳ್ರಿ, ಇನ್ನು ಮಿಕ್ಕಿದವ್ರು ಬೇಡ ಅನ್ನೋಕೆ ಹೇಳಿ ಮೇಡಮ್ ಅಷ್ಟೇ. ಕೊನೆಯದಾಗಿ ಏನು ಹೇಳ್ತೀರಾ ಸರ್ಕಾರಕ್ಕೆ? ಮೇಡಮ್ ಹೇಳ್ತಾ ಇಲ್ವಾ, ನಮ್ಮ ರೈತರು ಉಳಿಬೇಕು ಅಂದರೆ ನಮ್ಮ ಕುಮಾರಣ್ಣ ಬರಬೇಕು ಮೇಡಮ್. ಇವತ್ತುವರೆಗೂ ರೈತರ ಧ್ವನಿ ಯಾರಾಗಿದ್ದಾರೆ ಅಂದರೆ ಕುಮಾರಣ್ಣ ಒಬ್ಬರೇ, ಅವರೊಬ್ಬರೇ ಅಲ್ಲ ಅಂತ ಸುಮ್ಮನೆ ಪ್ರಮಾಣ ವಚನ ತಗೋಬೇಕಾದ್ರೆ ಮಾತ್ರ ರೈತರ ಪರ, ಭೂಮಿ ಪರ ಆಯಿತಾ, ನಮ್ಮ ತಾಯಿ ಕನ್ನಡ ಪರ ಅಂತಾರೆ. ಇಲ್ಲಿ ಯಾವುದೂ ಇಲ್ಲ ಮೇಡಮ್, ಎಲ್ಲರಿಗೂ ಕಾಸು ಬೇಕು ಅಷ್ಟೇ, ಅದು ಬಿಟ್ಟರೆ ಬೇರೆ ಇನ್ನು ಯಾವ ಪರನೂ ಇಲ್ಲ ಇವರು. ಅಷ್ಟಿಷ್ಟು ಹೇಳ್ತಾ ಮಾತು ಮುಗಿಸ್ತಾ ಇದ್ದೀವಿ ಮೇಡಮ್. ಸರ್, ಇವಾಗ ಬಿಡದಿ ಟೌನ್ಶಿಪ್ ಯೋಜನೆಯಿಂದ ರೈತರಿಗೆ ಯಾವ ಥರ ಎಲ್ಲ ಅಡ್ಡ ಪರಿಣಾಮವನ್ನು ಬೀರುತ್ತೆ ನೋಡಿ? ಈಗ ರೈತರು ಏನು ಬಿಡಿ ತಗೊಂಡಿದ್ದ ಹೋರಾಟ ಸುಮಾರು 15 ದಿವಸದಿಂದ ಆಯಿತು. ಈಗ ಮಾನ್ಯ HD ಕುಮಾರಸ್ವಾಮಿ ಅವರು ಮತ್ತು ದೇವೇಗೌಡ ಅಪ್ಪಾಜಿ ಅವರು ಏನು ಹಿರಿಯ ವಯಸ್ಸಾದ ಜೀವಿಗಳಾದರೂ ಇವತ್ತು ಪ್ರತಿಭಟನೆ ಬಂದರೆ ನಮ್ಮ ಎಲ್ಲರ ದೌರ್ಭಾಗ್ಯ ಅದು. ಯಾಕಂದರೆ ಇಂಥ ವಯಸ್ಸಿನಲ್ಲಿ ಒಂದು ರೈತರ ಪರವಾಗಿ ಬೆನ್ನಲ್ಲಿ ನಿಂತಿರ್ತಾರೆ, ನಾವು ಗ್ರೇಟ್. ಅವ್ರಿಗೆ ಇನ್ನೂ 100 ವರ್ಷ, ಇನ್ನೂ ಒಂದು 10 ವರ್ಷ 15 ವರ್ಷ ಬದುಕು ಭಾಳ ಅಂತ ನಾನು ಹಾರೈಸ್ತೀನಿ, ದೇವರಲ್ಲಿ ಬೇಡಿಕೊಳ್ತೀನಿ. ಯಾಕಂದರೆ ಒಂದು ಹಿರಿಯ ಜೀವ ಇವತ್ತು ನಮ್ಮೆಲ್ಲರಿಗೋಸ್ಕರ, ಒಬ್ಬ ರೈತರಿಗೆ ಅನ್ಯಾಯ ಆಗುತ್ತೆ, ರೈತರಿಗೆ ಅನ್ಯಾಯ ಆಗಬಾರ್ದು ಅನ್ನೋದಕ್ಕೋಸ್ಕರ ಇವತ್ತು ಒಂದು ಹಿರಿಯ ಜೀವ ಒಂದು ವೇದಿಕೆ ಮೇಲೆ ಬಂದು ಪ್ರತಿಭಟನೆ ಕೂಗುತ್ತಾನೆ. ಅದು ನಮ್ಮೆಲ್ಲರ ದೌರ್ಭಾಗ್ಯ ಅಂತಕ್ಕಂಥ ಮಾತನ್ನು ಹೇಳ್ತೀನಿ. ಈಗೇನು ಈ ಮಾನ್ಯ ಮುಖ್ಯಮಂತ್ರಿಗಳು ಘನ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಏನಿದೆ, ರೈತರಿಗೆ ಅನ್ಯಾಯ ಮಾಡ್ತಾ ಇದೆ. ಒಂದು ಕಡೆ ಊಟ ಕೊಡ್ತಾ ಇದೆ, ಒಂದು ಕಡೆ ಊಟ ಕೊಡ್ತಾ ಇಲ್ಲ. ಹಾಗಾಗಿ ಇದನ್ನ ಎತ್ತಿಸ್ಕೊಂಡು ಇವತ್ತು ಏನು ಬಿಡದಿಯಿಂದ ಪಿಡಂಪರ್ಗವರೆಗೆ ಪಾದಯಾತ್ರೆ ಮಾಡ್ಕೊಂಡು ಇಲ್ಲಿಗೆ ಬಿಡ್ತಾರೆ ಅಂತ ಸ್ಟ್ರೈಕ್ ಅಂತ ತಿಳ್ಕೊಂಡ್ರೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು. ಸರ್, ಮಾನ್ಯ ಮುಖ್ಯಮಂತ್ರಿಗಳೇ, ನಿಮಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ, ಎಲ್ಲ ರೈತರು ಸೇರಿ. ಈ ಬಿಡದಿ ಟೌನು ಇಲ್ಲಿಗೆ ಮುಗಿಯೋದಿಲ್ಲ. ನಿಮ್ಮ ವಿಧಾನಸೌಧ ಮುತ್ತಿಗೆ ಹಾಕುವಂಥ ಕೆಲಸ ಈ ಬಿಡದಿ ರೈತರು, ನಾವೆಲ್ಲ ರಾಜ್ಯ ರೈತರು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ಹೇಳಕ್ಕೆ ಇಷ್ಟಪಡ್ತೀನಿ ಮಾನ್ಯ ಮುಖ್ಯಮಂತ್ರಿಗಳಿಗೆ. ಯಾಕಂದರೆ ನೀವು ಬಗೆಹರಿಸಿ, ನಿಮ್ಮ ಕೈಲಿ ಅದೇ ಇದೆ ಬಗೆಹರಿಸೋಕ್ಕೆ. ನೀವು ಯಾಕೆ ಬಗೆಹರಿಸಲ್ಲ? ರೈತ ಕಣ್ಣ ಕಾಣಿಸಲ್ಲ ನಿಮಗೆ? ಒಬ್ಬ ರೈತರ ಬೆನ್ನೆಲುಬಾಗಿ ನಿಂತಪ್ಪ ಅಂದರೆ ನಿಮ್ಗೆ ಅನ್ನ ಸಿಗುತ್ತೆ, ಇಲ್ಲ ಸಿಗೋದಿಲ್ಲ. ಒಬ್ಬ ರೈತ ಕಷ್ಟಪಟ್ಟು ಭೂಮಿಯಲ್ಲಿ ಬೆಳೆದ ಭತ್ತನ ನಾವೆಲ್ಲ ಊಟ ಮಾಡ್ತೀವಿ. ಇವತ್ತು ರಾಜಕಾರಣಿಗಳಲ್ಲಿ, ಇವತ್ತು ಮೀಡಿಯಾದಲ್ಲಿ, ಇವತ್ತು ಸಾರ್ವಜನಿಕರಲ್ಲಿ ಎಲ್ಲ ಊಟ ಮಾಡ್ತೀವಿ. ಅದೇ ರೈತ ಬೆಳೆಯಿಲ್ಲ ಅಂದರೆ ನಾವೇನು ಊಟ ಮಾಡ್ತೀವಿ? ನಮ್ಮ ಹೊಟ್ಟೆಗೆ ಏನು ಬೇಕು? ರೈತರಿಂದ ಊಟ ಬೇಕು. ರೈತರೆಲ್ಲ ನಮಗೆ ಊಟ ಬರುತ್ತಾ? ರೈತರು ಕಷ್ಟಪಟ್ಟು ಬೆವರು ಸುರಿಸಿ ನಮಗೆ ಊಟ ಹಾಕ್ತಾರೆ. ಅದನ್ನು ಬಿಟ್ಟು ರೈತರೆಲ್ಲ ನಾವೆಲ್ಲ, ದಯವಿಟ್ಟು ನೀವು ಅರ್ಥ ಮಾಡಿಕೊಂಡು ಈ ರೈತರ ಏನೋ ಒಂದು ಕೂಗಿದೆ, ರೈತರ ಬೇಡಿಕೆ ಏನಿದೆ ಅತಿ ಶೀಘ್ರದಲ್ಲಿ ಈಡೇರಿಸಬೇಕಂತ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಹೋರಾಟ ನಾವು ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೇಳ್ಕೊತೀವಿ. ಮತ್ತು ನಮ್ಮ ರಾಣಿ ಚೆನ್ನಮ್ಮ ಪಾರ್ಟಿ ಎಲ್ಲ GPF ಮತ್ತು ಯುನಿ ಫೌಂಡೇಶನ್ನು, ಜೈ ಕರ್ನಾಟಕ ರಾಜ್ಯಾಧ್ಯಕ್ಷ ನಾನು, ಮತ್ತು ರಾಣಿ ಚೆನ್ನಮ್ಮ ಪಾರ್ಟಿಯ ರಾಜ್ಯಾಧ್ಯಕ್ಷ. ಈಗ ಆಗ್ರಹಿಸ್ತೀನಿ ಸರ್ಕಾರಕ್ಕೆ, ನಾವು ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ನಾಳೆ ಈ ರೈತರ ಪರವಾಗಿ ಇವತ್ತು 3 ಗಂಟೆಗೆ ಮಾನ್ಯ PS ಅವರಿಗೆ ಭೇಟಿಗೆ ಒಂದು ಮನವಿಯನ್ನು ಕೊಡ್ತಾ ಇದ್ದೀವಿ. ಹಾಗಾಗಿ ಈ ಮನವಿಯನ್ನು ಅಪ್ಸೆಟ್ಕೊಂಡು ಮತ್ತು ಈ ಹೋರಾಟಕ್ಕೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು V ಅನಂತರಾಜ್ ಬರಬೇಕಾಯಿತು, ಕಾರಣದಿಂದ ಬಂದಿಲ್ಲ. ಅವರ ಪರವಾಗಿ ನಾವು ಬಂದು ಈ ಹೋರಾಟಕ್ಕೆ ನಮ್ಮನ್ನು ಕಳಿಸಿಕೊಟ್ಟಿದ್ದಾರೆ ರಾಜ್ಯಾಧ್ಯಕ್ಷರನ್ನ. V ಅನಂತರಾಜರ ಪರವಾಗಿ ಮತ್ತು ತ್ರಿವೇಣಿ S ಮೇಡಮ್ ಅವರ ಪರವಾಗಿ ಇವತ್ತು ಮುಂದಿನ ದಿನಗಳಲ್ಲಿ ಮಾನ್ಯ ಮುಖ್ಯಮಂತ್ರಿಗಳನ್ನು ಸಭೆ ಮಾಡಿ, ಸಭೆಯಲ್ಲಿ ರೈತರ ಬೇಡಿಕೆ ಏನಿದೆ ಅತಿ ಶೀಘ್ರದಲ್ಲಿ ಈಡೇರಿಸಂತ ಮತ್ತೊಮ್ಮೆ ಘನ ಸರ್ಕಾರಕ್ಕೆ ನಾನು ಒಂದು ಮನವಿ ಮಾಡ್ಕೊಳ್ತಾ ನನ್ನ ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಕಿತ್ತೂರು ರಾಣಿ ಚೆನ್ನಮ್ಮ, ಜೈ ವಾಗಲೇ. ಸರ್, ಈ ಒಂದು ಹೋರಾಟದಿಂದ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತಾ ನಿಮಗೆ? ನಾವು ಸರ್ಕಾರ ಧೋರಣೆ ವಿರುದ್ಧ ನಮ್ಮ ನಿಖಿಲ್ ಕುಮಾರಸ್ವಾಮಿ ಅವರ ಲೀಡರ್ಶಿಪ್ಪಲ್ಲಿ ಇದನ್ನು ಮಾಡ್ತಾ ಇದ್ದೀವಿ. ಇದು ನ್ಯಾಯ ಸಿಗಲೇಬೇಕು. ಅದಕ್ಕಾಗಿ ಈ ಪ್ರತಿಭಟನೆ ಮತ್ತು ಇದೆಲ್ಲ ಆಲ್ರೆಡಿ 2 ದಿನ ಬಿಡದಿಯಿಂದ ಏನು ಮೈಸೂರು ರೋಡ್ವರೆಗೂ ನಡೆದು ಬಂದು ಅವತ್ತು ತಡೆದು ಹಿಡಿದಿದ್ರು ನಮ್ಮನ್ನ. ಈಗ ಫ್ರೀಡಮ್ ಪಾರ್ಕಲ್ಲಿ ನ್ಯಾಯ ಸಿಕ್ಕಿಲ್ಲ. 2 ಅಧಿವೇಶನ ಶುರುವಾಗಿ 2 ದಿನ ಆಗಿದೆ, ಆದರೆ ನಮಗೆ ನ್ಯಾಯ ಸಿಕ್ಕಿಲ್ಲ ಅಂತ ಮತ್ತೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಇದನ್ನು ನೋಡಿ ಸಹ ಗೌರ್ಮೆಂಟು ನಮಗೆ ಇದು ಮಾಡಲಿಲ್ಲ ಅಂತ ಹೇಳಿದ್ರೆ, ಅವ್ರು ಮಣೆ ಹಾಕಲಿಲ್ಲ ಮತ್ತು ಅಧಿವೇಶನದಲ್ಲಿ ಇದ್ರ ಬಗ್ಗೆ ನಿರ್ಧಾರ ತೊಗೊಂಡಿಲ್ಲ ಅಂದರೆ ನಾವು ವಿಧಾನಸೌಧ ಮುತ್ತಿಗೆ ಮಾಡುವಂಥ ಕೆಲಸ ಮಾಡ್ತೀವಿ. ಮತ್ತು ನಮ್ಮ ಲೀಡರ್ಶಿಪ್ ಕುಮಾರಣ್ಣವರು ಏನು ಹೇಳ್ತಾರೆ ಅವ್ರ ಸಜೆಷನ್ ಪ್ರಕಾರ ನಾವೆಲ್ಲರೂ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಕ್ರಮ ಕೈಗೊಂಡು ಬಿಡದಿ ರೈತರಿಗೆ ವಾಪಸ್ ಕೊಡೋವರೆಗೂ ನಾವು ಬಿಡಲ್ಲ ಅಂತ ಹೇಳ್ತಾ ಇದ್ದೀವಿ. ನೀವು ಹೇಳಿದ್ರಿ ಇವಾಗ ಬೈರಮಂಗಲದಿಂದ ಹಿಡಿದು ನೈಸ್ ರೋಡ್ವರೆಗೂ ಹೋರಾಟ ಆಯಿತು ಅಲ್ವಾ? ಆ ಹೋರಾಟದಲ್ಲಿ DK ಶಿವಕುಮಾರ್ ಅವ್ರು ಹೇಳ್ತಾರೆ ಅಲ್ಲಿರೋರು ಯಾರೂ ಕಾರ್ಯಕರ್ತರು, ರೈತರಲ್ಲ, ರೈತರು ಬಂದಿಲ್ಲ ಹೋರಾಟಕ್ಕೆ ಅಂತ. ಇಲ್ಲ, ರೈತರು ಒಂದು 2,000 ಜನ ಬಂದಿದ್ದರು. ಅದ್ರ ಜೊತೆ JDSನ ಮುಖಂಡರು, ಲೀಡರ್ಗಳು ಎಲ್ಲರೂ ಬಂದಿದ್ದಾರೆ. ಏನಕ್ಕೆ ರೈತರೇ ಬರಬೇಕು ಅಂದರೆ ಅಲ್ಲೂ ಕೂತ್ಕೊಂಡಿರಬೇಕು ಪ್ರೊಟೆಸ್ಟ್ ಮಾಡೋದಕ್ಕೆ. ಏನಕ್ಕೆ ಅಲ್ಲಿ ಬಂದು ಸರ್ಕಾರ ಬಂದು ಮಾತಾಡಿಸಿದ್ದು ಯಾರಿಗೂ ಇಲ್ಲ. ಯಾರಿಗೋ ಒಂದು 4 ಜನಕ್ಕೆ ಚೆಕ್ ಕೊಟ್ಬಿಟ್ಟು ನಾನು ಕೊಟ್ಟಿದ್ದೀನಿ ಅಂತೇಳಿ ಇದು ಮಾಡ್ಕೊಳ್ಳೋ ಬದಲು ಅಲ್ಲೂ ಒಂದಷ್ಟು ಜನ ಕೂತ್ಕೊಂಡಿದ್ದಾರೆ. ಅದ್ರ ಜೊತೆ ನಮ್ಮ ಜೊತೆ ಒಂದು 2,000 ಜನ ಪಾದಯಾತ್ರೆ ಬಂದಿದ್ದರು. ಇವತ್ತು ಸಹ ಈ ಫ್ರೀಡಮ್ ಪಾರ್ಕ್ಗೆ ಬೈರ್ನಳ್ಳಿ ಮತ್ತು ಅಲ್ಲಿನ ಸುತ್ತಮುತ್ತಲಿನ ಊರವರೆಲ್ಲ ಸೇರಿ
ಒಂದು 2,000 ಜನ ಇಲ್ಲಿ ಬಂದು ಮತ್ತು ನಮ್ಮ ಎಲ್ಲ ಪಕ್ಷದ ಏನಕ್ಕಂದರೆ ಈ ಅಧಿವೇಶನದಲ್ಲಿ ಏನು ಈ ಮೇಯ್ನ್ ಮುಖ್ಯವಾದ ವಿಚಾರ ಮಾತಾಡಬೇಕು ಅದು ಬಿಟ್ಟು ಬೇರೆ ಎಲ್ಲ ಮಾತಾಡ್ತಾ ಇದ್ದಾರೆ. ಹಾಗೆ ಮೊನ್ನೆ ಚಾಮರಾಜನಗರದಲ್ಲಂತ ಆದ ಶೂಟೌಟು ಇದೆಲ್ಲ ಸೇರಿ ಅದೆಲ್ಲ ಮಾತಾಡ್ತಾ ಇದ್ದಾರೆ. ಬಟ್ ಬಹಿರ್ಮಂಗ್ಲದಲ್ಲಿ ಆದಂಥ ರೈತರಿಗೆ ಫಸ್ಟು ಅದು ಎಷ್ಟು ದಿನದಿಂದ 545 ದಿನದಿಂದ ಕೂತಿದ್ದಾರೆ ಅಷ್ಟು, ಅವ್ರಿಗೆಲ್ಲ ನ್ಯಾಯ ಸಿಗಬೇಕು ಅಂತ ಇಷ್ಟೆಲ್ಲ ಹೋರಾಟ ಮಾಡ್ತಾ ಇದ್ದೀವಿ. ಆ ವಿಚಾರ ಮೊದಲಿಗೆ ತೊಗೊಂಡು ಅವ್ರಿಗೆಲ್ಲ ನ್ಯಾಯ ಕೊಡಿಸ್ಬೇಕು ಅಂತ ಹೇಳಿದ್ರು. ನಮ್ಮ ಲೀಡರ್ಶಿಪ್ಪಲ್ಲಿ ಇದನ್ನು ಮಾಡಿ ಅದು ಪ್ರತಿಭಟನೆ ಮಾಡಬೇಕು ಅಂತ ಹೇಳಿದ್ದಾರೆ. ಎಲ್ಲರೂ ಸೇರಿ ಮಾಡೋಣ, ರೈತರಿಗೆ ನ್ಯಾಯ ಒದಗಿಸೋಕ್ಕೆ. ನಾವೆಲ್ಲರೂ ರೈತರ ಮಕ್ಕಳೇ, ನಮ್ಮ ತಂದೆ ತಾಯಂದಿರು ಅವರೆಲ್ಲ ರೈತರ ಮಕ್ಕಳು, ನಾವು ಅವ್ರಿಗೆ ನ್ಯಾಯ ಕೊಡಬೇಕು ಅಂತೇಳಿ ಇವತ್ತು ಇಲ್ಲಿ ಸೇರಿದ್ದೀವಿ ಎಲ್ಲ. ಇವಾಗ ನೀವು ಏನು ವಿಧಾನಸೌಧದವರೆಗೂ ಹೋಗ್ತೀರಾ ಅಲ್ವಾ ಹೋರಾಟ ಮಾಡಿಕೊಂಡು, ಇವತ್ತು ಅಲ್ಲಿವರೆಗೂ ಹೋದರೂ ಕೂಡ ನಿಮಗೆ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ನಿಮ್ಮ ಮುಂದಿನ ನಡೆ ಏನು? ನ್ಯಾಯ ಸಿಗುತ್ತೆ, ಅವ್ರು ಕೊಡ್ತಾರೆ. ನಾವು ಇದೇನು ಕರೆ ನ್ಯಾಯ ಕೊಡೋದಿದ್ರೆ ಇಷ್ಟೊತ್ತು ಕೊಡಬೇಕಾಗಿತ್ತು, ಅದಕ್ಕೆ ಈ ಪ್ರೊಟೆಸ್ಟ್ ನಡೀತಾ ಇದೆ. ಇವತ್ತು ವಿಧಾನಸೌಧಕ್ಕೆ ಹೋಗಿ ಮುತ್ತಿಗೆ ಮಾಡುವಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ಇದ್ದಾರೆ, ಅದನ್ನು ಮಾಡ್ತೀವಿ. ಅಲ್ಲೂ ನ್ಯಾಯ ಸಿಗಲ್ಲ ಅಂತ ಹೇಳಿದ್ರೆ ನಾವು ಮುಂದಿನ ನಮ್ಮ ಕುಮಾರಣ್ಣವರು, ನಿಖಿಲ್ ಕುಮಾರಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಂಗಳೂರು ಮತ್ತು ಕರ್ನಾಟಕಾದ್ಯಂತ ರೈತರನ್ನೆಲ್ಲರೂ ಒಗ್ಗೂಡಿಸಿ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅಂತ ಅವರ ಒಂದು ಸೂಚನೆ ಕೊಡ್ತಾರೆ. ಅದ್ರ ಪ್ರಕಾರ ನಾವು ಇದು ಮಾಡೋಕ್ಕೆ ಶುರು ಮಾಡ್ಕೋತೀವಿ. ಕೊನೆಯದಾಗಿ ಸರ್ಕಾರಕ್ಕೆ ಏನು ಹೇಳ್ತೀರಾ? ಸರ್ಕಾರಕ್ಕೆ ಇದು ಒಂದು ಎಚ್ಚರಿಕೆ ಸಂದೇಶ. ಏನಕ್ಕೆಂದರೆ ಅವ್ರು ಆಲ್ರೆಡಿ ನೋಡಿದ್ದಾರೆ ಬಿಡದಿ ರೈತರಿಂದ ಊಹಾಪೋಹಗಳನ್ನ ಎದುರಿಸೋದು ಭಾರಿ ಈಸಿ. ಈ ಥರ ಮಾಡ್ತಾಯಿದ್ದಾರೆ, ಅವ್ರು ಲೀಡ್ರ್ ಇದ್ದಾರೆ, ಇವ್ರು ಇದ್ದಾರೆ ಅಂತ. ಆದರೆ ರೈತರಿಗೆ ಎಂಡ್ ಆಫ್ ದಿ ಡೇ ನಾವು ಓಡಾಡ್ತಾ ಇರೋದು ರೈತರಿಗೆ. ನಾವು ಬಂದರೂ ನಮ್ಮ ತಂದೆ ತಾಯಿ ಎಲ್ಲ ರೈತರ ಇದೆ ಬಂದಿರೋದು. ರೈತರಿಗೆ ಅವರ ಜಮೀನು, ಅವ್ರ ಹೊಟ್ಟೆಗೆ ಊಟ ಮಾಡುವಂಥ, ಬೆಳೆ ಬೆಳೆಯುವಂಥ ಜಮೀನೇ ಕಸ್ಕೊಂಡ್ರೆ ನಿಮ್ಗೇನು ಸಿಗುತ್ತೆ ಅನ್ನೋದಕ್ಕೋಸ್ಕರ ಈ ಹೋರಾಟ ಮಾಡ್ತಾಯಿದ್ದೀವಿ. ನಾವೆಲ್ಲರೂ ಸೇರಿ ಮಾಡೋಣ ಅಂಥೇಳಿ ಈಗ ಪ್ರತಿಭಟನೆ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಜೋರಾಗಿ ಮತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ನ್ಯಾಯ ಸಿಕ್ಕಿಲ್ಲ ಅಂದರೆ ವಿಧಾನಸೌಧಕ್ಕೆ ಮುತ್ತಿಗೆ ಆಗುತ್ತೆ ಮತ್ತು ಕರ್ನಾಟಕನೂ ಬಂದ್ ಮಾಡುವಂಥ ಒಂದು ವಿಚಾರಗಳು ಇದೆ. ಅದು ನಮ್ಮ ಲೀಡರ್ಶಿಪ್ಪಲ್ಲಿ ಹೇಳ್ತಾರೆ, ಏನು ಮಾಡಬೇಕು ಮಾಡ್ತೀವಿ. ನೀವೊಂದು ಹೋರಾಟ ಮಾಡ್ತಾ ಇದ್ದೀರಲ್ವಾ, ಬಿಡದಿ ಟೌನ್ಶಿಪ್ಪಿಂದ ರೈತರಿಗೆ ಏನೇನೆಲ್ಲ ನಷ್ಟ ಆಗುತ್ತೆ ಮುಂದಕ್ಕೆ? ತುಂಬಾ ನಷ್ಟ ಆಗುತ್ತೆ. ನಮ್ಮ ಸರ್ಕಾರದವರು ಅವ್ರಿಗೆ ಏನು ಹೆಲ್ಪ್ ಮಾಡ್ತಾ ಇಲ್ಲ, ಅವ್ರು ಏನೋ ಅದ್ರ ಸಾಥ್ ಕೊಡ್ತಾ ಇಲ್ಲ. ನಾವು ಫುಲ್ ಇದು ಮಾಡ್ತೀವಿ, ನಾವು ಸ್ಟೇಕ್ ಮಾಡ್ತೀವಿ. ಅಕಸ್ಮಾತ್ ಅವ್ರು ಏನಾರು ಇದು ಮಾಡಿದ್ರೆ ನಾವು ಫುಲ್ ಹೋರಾಟ ಮಾಡ್ತೀವಿ ನಾವು ನಮ್ಮ ಕರ್ನಾಟಕಕ್ಕೆ. ಯಾಕಂದರೆ ರೈತರಿಗೆ ತುಂಬ ಅವರು ಮೋಸ ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ಅವ್ರು ಕ್ರಮನೇ ತೊಗೊತಾ ಇಲ್ಲ. ಏನಿದ್ರು ಅದ್ರ ಬಗ್ಗೆ ಕ್ರಮ ತೊಗೊತಾನೇ ಇಲ್ಲ ಅವರು. ಅದ್ರ ಬಗ್ಗೆ ನಾವು ತುಂಬಾ ಹೋರಾಡ್ತಾ ಇದ್ದೀವಿ ನಾವು. ಇವಾಗ ರೈತರಿಗೆ ನ್ಯಾಯ ಸಿಕ್ಕಿಲ್ಲ ಅಂತಂದರೆ ಮುಂದೆ ಏನು ಮಾಡ್ತೀರಾ? ನಾವು ಸಿಕ್ಕಿಲ್ಲ ಅದೇ ಹೇಳ್ತಾ ಇದ್ದೀವಲ್ವಾ. ನಾವು ಸಿಕ್ಕಿಲ್ಲ ಅಂತಂದರೆ ನಾವು ಬಂದ್ ಮಾಡ್ತೀವಿ, ಕರ್ನಾಟಕನೂ ಬಂದ್ ಮಾಡ್ತೀವಿ. ನಾವು ಸರ್ಕಾರಕ್ಕೆ ತುಂಬ ಎಚ್ಚರಿಕೆನೂ ನಾವು ಕೊಡ್ತೀವಿ. ಅವರು ಅದ್ರ ಬಗ್ಗೆ ತಗೊಳ್ಳೇಬೇಕು. ಯಾಕಂದರೆ ಅವರು ತುಂಬಾ ಮೋಸ ಮಾಡ್ತಾಯಿದ್ದಾರೆ. ನಮ್ಮ ರೈತರಿಗೆ ಬಗ್ಗೆ ತುಂಬಾ ಅವರು ಮೋಸ ಮಾಡ್ತಾಯಿದ್ದಾರೆ. ಬಟ್ ನಾವು ಅವ್ರ ಕ್ರಮ ತಗೊಳ್ಳೋ ತನಕ ನಾವು ಹೋರಾಡ್ತಾನೆ ಇರ್ತೀವಿ. ನಾವು ಹೋರಾಡ್ತಾನೆ ಇರ್ತೀವಿ ನಾವು. ಯಾಕೆ ಡಿ ಕೆ ಶಿವಕುಮಾರ್ ಅವ್ರಿಗೆ ನಾನು ಬಿಡದಿಯಲ್ಲೇ ಟೌನ್ಶಿಪ್ ಮಾಡಬೇಕು ಅನ್ನೋ ಹಠ? ಅದನ್ನೇ ನಮಗೂ ಗೊತ್ತಾಗ್ತಾ ಇಲ್ಲ ಮೇಡಮ್. ಯಾಕಂದರೆ ಅದು ಬಿಡದಿಂದ, ಯಾಕಂದರೆ ನಮ್ಮ ಬಡವ್ರ ಹೊಟ್ಟೆಗೆಲ್ಲ ಅವ್ರು ಹೊಡಿತಾರೆ ನೋಡಿ, ಅದರಿಂದ ನಮ್ಗೆ ತುಂಬ ಇದಾಗ್ತಾ ಇದೆ. ಯಾಕಂದರೆ ಅವರು ಒಂದು ಸರ್ಕಾರದಿಂದ ಒಂದು ಇದಾದಮೇಲೆ ಅವರು ಬಡವ್ರಿಗೆ ಈ ಥರ ಮಾಡೋದಂದ್ರೆ ತುಂಬಾ ತಪ್ಪು ಅದು. ಬಟ್ ಅವರು ಅರ್ಥ ಮಾಡ್ಕೋಬೇಕು. ಯಾಕಂದರೆ ರೈತರು ಎಷ್ಟು ಕಷ್ಟಪಡ್ತಾರಂತ ಅವರು ಅರ್ಥ ಮಾಡ್ಕೋಬೇಕು. ಬಟ್ ಅವ್ರು ಅರ್ಥನೇ ಮಾಡ್ಕೊಳ್ಳಲ್ಲ ಅಂತಾರೆ. ಅದ್ರ ಬಗ್ಗೆ ಅವ್ರವ್ರ ಬಗ್ಗೆ ಮಾತ್ರ ಅವ್ರು ಯೋಚನೆ ಮಾಡೋದು ಬಿಟ್ಟು ನಮ್ಮ ಬಡವ್ರ ಬಗ್ಗೆ ಯೋಚನೆ ಇಲ್ಲ ಅವ್ರಿಗೆ. ಅದರಿಂದ ನಾವು ಹೋರಾಟ ಮಾಡ್ತೀವಿ. ನಾವು ಇನ್ನು ಮುಂದೆ ನಾವು ಓಡಾಡ್ತೀವಿ. ನಾವು ಅದು ಓಡಾಡೇ ನಮ್ಗೆ ಸಿಕ್ಕಲೇಬೇಕು. ನ್ಯಾಯ ಸಿಕ್ಕೋ ತನಕ ನಾವು ಬಿಡಲ್ಲ ಅದ್ರ ಬಗ್ಗೆ. ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ ಬಿಡದಿನಲ್ಲಿ ರೈತರೇ ಇಲ್ಲ. ಯಾಕಿಲ್ಲ, ಇದ್ದಾರೆ, ಬಂದಿದ್ರಲ್ಲ ಅವರು. ರೈತರು ಅಂತ ಇದ್ರೆ ಅಲ್ಲೂ ಇರ್ತಾನೆ, ಇಲ್ಲೂ ಇರ್ತಾರೆ. ಯಾಕಂದ್ರೆ ಅವರು ಒಂದೇ ಕಡೆ ಇರೋಕ್ಕೂ ಆಗಲ್ಲ. ರೈತರು ಈಗ ಒಂದೇ ಕಡೆನೂ ಇರೋಕ್ಕಾಗಲ್ಲ. ಅವರು ಅದಕ್ಕೆ ಆ ಕಡೆನೂ ಇರ್ತಾರೆ, ಅವ್ರು ಈ ಕಡೆನೂ ಇರ್ತಾರೆ, ಇಲ್ಲೂ ಬರ್ತಾರೆ, ಅಲ್ಲೂ ಇರ್ತಾರೆ. ಅದನ್ನು ಅವರು ಹೇಳ್ತಾರೆ, ಅವರು ಇರೋರನ್ನ ಇಲ್ಲ ಅಂತಾರೆ, ಇಲ್ಲ ಅಂದ್ರವ್ರನ್ನ ಇರು ಅಂತಾರೆ. ಅದ್ರಾಗೆ ನಾವು ಅದ್ರ ಬಗ್ಗೆ ನಮಗೆ ನಾವು ತಲೆ ಕೆಡಿಸ್ಕೊಳಕ್ಕಾದ್ರೆ ನಮ್ಮ ಜೊತೆಗೆ ಇದ್ದಾರ, ಅದು ನಮ್ಗೆ ಸಾಕು. ಅವ್ರ ಬಗ್ಗೆ ಅವರು ಸಾವಿರಾರು ಹೇಳ್ತಾರೆ. ಅವ್ರು ಯಾವುದು ಡಿ ಕೆ ಶಿವಕುಮಾರ್ ಯಾವುದಕ್ಕೆ ಒಪ್ಕೊಂಡಿದ್ದಾರೆ ಹೇಳಿ? ಯಾವುದಕ್ಕೆ ಅವ್ರು ಒಪ್ಕೊಳ್ಳಲ್ಲ ಅವರು. ಅದರಿಂದ ನಾವು ಹೋರಾಟ ಮಾಡ್ತೀವಿ ನಾವು. ಕೊನೆಯದಾಗಿ ಸರ್ಕಾರಕ್ಕೆ ಏನು ಹೇಳ್ತೀರಾ? ಸರ್ಕಾರಕ್ಕೆ ನಾವು ಇದನ್ನು ಹೋರಾಟ ಮಾಡ್ತೀವಿ. ಆಗಿಲ್ಲ ನಾವು ಅವ್ರಿಗೆ ಎಚ್ಚರಿಕೆ ಕೊಡ್ತೇವೆ. ತಿರ್ಗಾ ನಾವು ಕರ್ನಾಟಕ ಬಂದ್ ಮಾಡ್ತೀವಿ. ಯಾಕಂದರೆ ಒಂದು ಸತಿ ಅವ್ರು ಸಾಥ್ ಕೊಟ್ಟಿಲ್ಲ ಕರ್ನಾಟಕ ಬಂದ್ ಮಾಡೋಕ್ಕೆ. ಬಟ್ ಈ ಸತಿ ಅವ್ರು ಕೊಡಲೇಬೇಕು. ಕೊಟ್ಟಿಲ್ಲ ಅಂದರೆ ನಾವು ಮಾಡ್ಕೊಳ್ತೀವಿ. ಈ ಒಂದು ಬಿಡದಿ ಟೌನ್ಶಿಪ್ ಯೋಜನೆಯಿಂದ ರೈತರಿಗೆ ಏನೇನೆಲ್ಲ ಅಡ್ಡ ಪರಿಣಾಮ ಬೀಳ್ತಾ ಇದೆ? ನಮ್ಮದು ಬೊಮ್ಮನಹಳ್ಳಿ ಭಾಗದಿಂದ ಬಂದಿರೋದ್ರಿಂದ ಎಲ್ಲ ಕಡೆ ಬಂದಿರೋ ಭಾಗದ ಜನಾಂಗಕ್ಕೂ ಎಲ್ಲ ನಾಯಕರಿಗೂ ನನ್ನ ವಂದನೆಗಳು ಈ ಮುಖಾಂತರ ತಲುಪಿಸ್ತೀನಿ. ಯಾಕಂದರೆ ಎಲ್ಲ ಈ ಭಾಗ ಸೇರಬೇಕಂದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಈಗ ಜನರಿಗೆ ಹಬ್ಬಗಳಿದ್ದಾವೆ, ಸೊ ಹಾಗಾಗಿ ಜನ ಸೇರಿಸೋದು ಕಷ್ಟ ಇದೆ.
ಈ ರೀತಿ ಜನ ಬಂದಿದ್ದಾರೆ ಅಂತಂದ್ರೆ ನೀವು ಅರ್ಥ ಮಾಡ್ಕೋಬೇಕಾಗ್ತದೆ ಅದನ್ನು. ಸೊ ಈ ಹೋರಾಟ ಯಾವ ರೀತಿ ಜನ ಬೆಂಬಲ ಕೊಡ್ತಾ ಇದ್ದಾರೆ, ಏನಕ್ಕೆ ಹೋರಾಟ ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಸಾಮಾನ್ಯ ಜನರು ಅರ್ಥ ಮಾಡ್ಕೊಂಡಾಗ ಗೊತ್ತಾಗ್ತದೆ ಏನಕ್ಕೆ ಹೋರಾಟ ನಡೀತಾ ಇದೆ. ಈ ಬಿಡದಿ ಭಾಗದ ಭೂಮಿ ಏನಾಗಿದೆ ಅಂತಂದರೆ ಅಲ್ಲಿ ರೈತರು ಅವರಿಗೆ ಧ್ವನಿ ಇಲ್ಲ. ರೈತರಿಗೆ ಏನಾಗುತ್ತೆ, ಅವ್ರು ಬಂದು ಒಬ್ಬರೇ ಇಬ್ಬರೇ ಬಂದು ಅವ್ರಿಗೆ ಹೇಗೆ ಪ್ರತಿಭಟನೆ ಮಾಡಬೇಕು, ಅವ್ರಿಗೊಂದು ಅವ್ರು ಬರೀ ಸಾಮಾನ್ಯ ಬೆಳೆ ಬೆಳ್ಕೊಂಡಿರೋ ರೈತರು ಆ ಭಾಗದಲ್ಲಿರೋರು, ಅವ್ರಿಗೆ ಸಂಕಷ್ಟ ಆದಾಗ ಏನು ಮಾಡ್ತಾರೆ, ನಾಯಕರು ಯಾರು ಅವ್ರಿಗೆ ಪೂರಕವಾಗಿ ಅವ್ರು ಸಹಕಾರ ಕೊಡ್ತಾರೆ ಅವ್ರ ಹತ್ರ ಬಂದು ಹೇಳ್ಕೊಳ್ತಾರೆ. ಈಗ ನಾವು ಬಿಡದಿಗೆ ಹೋದಾಗ ಇದನ್ನು ನಾವು ಸ್ವತಃ ಅನುಭವಿಸಿದ್ದೀವಿ. ಅಲ್ಲಿ ನಾವು ಪಾದಯಾತ್ರೆ ಮಾಡಿದಾಗ ಇದು ರೈತರ ಭಾಗದಲ್ಲಿ ಏನು ಸಮಸ್ಯೆಗಳಾಯಿತು ಅನ್ನೋದು ನಾವು ತಿಳ್ಕೊಂಡಾಗ ಏನಾಗ್ತದೆ, ಅಲ್ಲಿ ಅವರು ಒಂದು ಬೆಳೆಯೋರಿಗೆ ಒಂದು ಅರ್ಧ ಎಕರೆ ಜಮೀನು 1 ಎಕರೆ ಜಮೀನು ಇದ್ದಾಗ ಅದನ್ನು ನಾವು ಸರ್ಕಾರ ಆದವರು ಆಡಳಿತ ಮಾಡುವಾಗ ಅದನ್ನು ನಾವು ಸ್ವಾಧೀನ ಮಾಡ್ಕೊಳ್ತೀವಿ ಅಂತ ಹೋದಾಗ ನನ್ನ ವಿಚಾರದಲ್ಲಿ ಇದು ವಿಚಾರಣೆ ಮಾಡಿ ತೊಗೊಂಡ್ರೆ ತೀರ್ಮಾನ ಅತ್ಯುತ್ತಮ ಅನಿಸುತ್ತೆ. ಕೇಳದೆ ಮಾಡಿದ್ರೆ ರೈತರ ಭೂಮಿ ತಗೊಂಡು ಮಾಡೋದು ಅದು ಅಷ್ಟು ಸಮಂಜಸ ಅಲ್ಲ. ಸೊ ಹಾಗಾಗಿ ನಮ್ಮ ಪಕ್ಷದ ವತಿಯಿಂದ ಸಮಸ್ತ ಕರ್ನಾಟಕದ ಆಶೀರ್ವಾದದೊಂದಿಗೆ ನಮ್ಮ ಪಕ್ಷದಿಂದ ಈ ಹೋರಾಟವನ್ನು ರೂಪಿಸ್ಕೊಂಡಿದ್ದೀವಿ. ನಮ್ಮ ಪೂಜ್ಯ ದೇವೇಗೌಡರು ಸಾಹೇಬರು ಆಗಲಿ, ಕುಮಾರಣ್ಣವರಾಗಲಿ, ನಮ್ಮ ರಮೇಶ್ ಗೌಡರಾಗಲಿ, ಹಿರಿಯ ನಾಯಕರು ಕೃಷ್ಣಾರೆಡ್ಡಿಯವರಾಗಲಿ, ಎಲ್ಲರೂ ನಿಖಿಲ್ ಕುಮಾರಸ್ವಾಮಿ ಅವರಾಗಲಿ ಈ ಹೋರಾಟದಲ್ಲಿ ಅವ್ರು ಕರೆ ಕೊಟ್ಟಿದ್ದಾರೆ ನಮಗೆಲ್ರಿಗೂ. ಒಂದು ನಾವು ನ್ಯಾಯಯುತವಾದ ಒಂದು ರೀತಿಯಲ್ಲಿ ಹೋರಾಟ ಮಾಡೋಣ, ರೈತರಿಗೆ ಈ ಭಾಗದಲ್ಲಿ ಏನು ಅನ್ಯಾಯ ಆಗ್ತಾಯಿದೆ ನೀವು ತಿಳ್ಕೊಳ್ಳಿ ಅಂತ ಸ್ವತಃ ಇದನ್ನು ನಾನು ವೈಯಕ್ತಿಕವಾಗಿ ಹೋಗೋಣ ಅಂತ ಅಂದ್ಕೊಂಡೆ. ಯಾಕಂದರೆ ನಮ್ಗೆ ಗೊತ್ತಿಲ್ಲ ಏನು ವಿಷಯ ಅಂತ. ಇದಲ್ಲಿ ಹೋದಾಗ ನಮ್ಗೆ ಅರ್ಥ ಆಯಿತು ರೈತರಿಗೆ ಭಾಳ ತೊಂದರೆ ಆಗ್ತಾಯಿದೆ. ಇಲ್ಲಿ ಈ ಸಮಸ್ಯೆಗೆ ನಾವು ಅದನ್ನು ಒಂದು ಕಾರ್ಯರೂಪಕ್ಕೆ ತರಬೇಕಾದ್ರೆ ನಾವೆಲ್ಲ ಹೋರಾಟ ಮಾಡೇ ತರಬೇಕು. ಇದು ಸರ್ಕಾರ, ಯಾಕಂದರೆ ಸರ್ಕಾರದ ಧೋರಣೆ ತಮಗೆಲ್ಲರೂ ಗೊತ್ತಿದೆ. ಸರ್ಕಾರ ನಡೆಸೋರು ಅವ್ರು ಏನು ಮಾಡಿದ್ರು ಸರಿ ಅಂತಲೇ ನಡೆಸ್ತಾರೆ. ಸರ್ಕಾರ ಯಾವುದೇ ಸರ್ಕಾರಗಳಿರ್ಬೋದು, ಅವ್ರು ಮಾಡಿದ್ದೇ ಸರಿ ಅಂತ ಹೇಳ್ತಾರೆ ಸರ್ಕಾರದವ್ರು. ಸೊ ನಾವು ಅದನ್ನು ವಿರೋಧ ಅಂತಲೇ ಒಳ್ಳೆ ಕೆಲಸ ಮಾಡಿದಾಗ ನಾವು ಅದನ್ನು ತಗೊಳ್ತೀವಿ, ನಾವು ಅದಕ್ಕೆ ಬೆಂಬಲ ಕೊಡ್ತೀವಿ. ಈಗ ಉದಾಹರಣೆಗೆ ಪಾದಚಾರಿ ತೆರವು ಕಾರ್ಯಾಚರಣೆ ಮಾಡಿದಾಗ ಅದಕ್ಕೆ ಸಂಪೂರ್ಣ ನಮ್ಮ ಸಹಮತ ಇದೆ. ಯಾವ ರೀತಿ ಮಾಡಿದಾಗ ನ್ಯಾಯಯುತವಾಗಿ ಮಾಡಿದಾಗ. ಇವ್ರೇನು ಮಾಡಿದ್ರು, ಎಲ್ಲರೂ ಏಕಾಏಕಿ ತೆರವು ಮಾಡಿಸಿದ್ರು, ಅದು ಸರಿ ಇಲ್ಲ. ನೀವು ಒಂದು ಕರೆ ಕೊಡಿ. ಯಾಕಂದರೆ ಬೀದಿ ವ್ಯಾಪಾರಿಗಳಿಗೆ 100 ರೂಪಾಯಿ 200 ರೂಪಾಯಿ 1000 ರೂಪಾಯಿ ಜೀವನ ಮಾಡ್ತಾರೆ, ಹೊಟ್ಟೆಪಾಡು ಅವ್ರಿಗೆ. ಅವರು ಬೀದಿ ವ್ಯಾಪಾರಿಗಳಿಗೆ ನೀವು ತೆರವುಗೊಳಿಸ್ಬೇಕಾದ್ರೆ ಅವ್ರಿಗೆ ಇನ್ನೊಂದು ಪರ್ಯಾಯ ವ್ಯವಸ್ಥೆ ಕಲ್ಪಿಸಿ, ಅವ್ರಿಗೆ ಇನ್ನೊಂದು ಪೂರಕವಾದ ವ್ಯವಸ್ಥೆ ಕಲ್ಪಿಸ್ಬಿಟ್ಟು, ನೋಡಪ್ಪ ಈ ಜಾಗ ನಾವು ಪಾದಚಾರಿಯಲ್ಲಿ ಓಡಾಡಬೇಕು, ಇದು ಸಮಸ್ಯೆ ಆಗ್ತದೆ, ನಿಮಗೆ ಪಕ್ಕದ ಒಂದು ಜಾಗ ಮಾಡಿಕೊಡ್ತೀವಿ, ಇಲ್ಲ ಏನೋ ಒಂದು ಭರವಸೆ ಕೊಟ್ಟು ಅವ್ರನ್ನ ಒಂದು ವಿಶ್ವಾಸಕ್ಕೆ ತೊಗೊಂಡು ನೀವು ಆ ಕೆಲಸ ಮಾಡಬೇಕು. ಆವಾಗ ಅದು ನಾವು ಅದಕ್ಕೆ ಸಂಪೂರ್ಣ ಸಹಕಾರ ಕೊಡ್ತೀವಿ. ಏಕಾಏಕಿ ನೀವು ತೆರವುಗೊಳಿಸ್ಬಿಟ್ರೆ ಒಳ್ಳೆ ಕಾರ್ಯಕ್ರಮ ಇಲ್ಲ ಅಂತ ಹೇಳ್ತಾ ಇಲ್ಲ. ಹಾಗಾಗಿ ಆ ರೀತಿ ಕಾರ್ಯಕ್ರಮವನ್ನು ನಾವು ಬೆಂಬಲ ಕೊಡ್ತೀವಿ.